15 ಲ್ಯಾಕಲ್ಲಿ ಬೆಂಗಳೂರಲ್ಲಿ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಮೈಸೂರಿಗೆ ಬಂದು ಅದೇ ರೇಟಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರಾ. ಸ್ಮಾಲ್ ಕೀ ಸ್ಟ್ಯಾಂಡ್ ಥರ ಮಾಡಿದ್ದೀವಿ. ಓಹೋ, ಕೀ ಎಲ್ಲ keys ಇಟ್ಕೊಳ್ಳೋಕ್ಕೆ ಎಲ್ಲ ಪ್ಲಾನ್ ಮಾಡಿಕೊಂಡು. ಸರ್ ಆ್ಯಕ್ಚುಲಿ ಇದು ಮಾಡಿದ ಕಾನ್ಸೆಪ್ಟ್ ಏನಕ್ಕೆ ಅಂದರೆ ಇಲ್ಲಿ ಪಿಲ್ಲರ್ ಇದೆ. ಈ ಪಿಲ್ಲರ್ನ ಕ್ಲೋಸ್ ಮಾಡೋ ಕಾನ್ಸೆಪ್ಟಲ್ಲಿ ನಾವು ಏನು ಮಾಡಿದ್ದೀವಿ, ಇದನ್ನ ಡಿಸೈನ್ ಮಾಡಿದ್ದೀವಿ. ಆ್ಯಕ್ಚುಲಿ ಇದರಿಂದ ಇರೋದು ಪಿಲ್ಲರ್ ಇದೆ ಇಲ್ಲಿ. ಪಿಲ್ಲರ್ ಗೊತ್ತೇ ಆಗಲ್ವಲ್ಲ ನನಗೆ. ಇದನ್ನ ಹಾಸನ ಮನೇಲಿ ಮಾಡಿದ್ವಿ. ಹೌದು ಸರ್. ಸೊ ಗೋಡೆಯಿಂದ 4 ಇಂಚ್ ಪ್ರೊಜೆಕ್ಷನ್ ಪ್ರೊಫೈಲ್ ಲೈಟ್ಗೋಸ್ಕರ ಒಳಗಡೆ ಪ್ರೊಫೈಲ್ ಲೈಟ್ ಹಾಕಿದ್ದೀರಾ. ಗೊತ್ತಾಗಲ್ಲ ನೋಡಿ ಇದಾದ್ರೆ. ದಿಸ್ ಲುಕ್ಸ್ ಅಮೇಝಿಂಗ್ ಸರ್. ಇದು ಇಲ್ಲಿ ಹಿಡನ್ ಕಾನ್ಸೆಪ್ಟ್ ಮಾಡಿದ್ದೀವಿ ಸರ್. ಓಕೆ, ಹಿಡನ್ ಏನು ಒಳಗಡೆ ಏನು ಸರ್? ಹಿಡನ್ ಬಂದು ಒಳಗಡೆ ವಾರ್ಡ್ರೋಬ್ ಇದೆ, ವಾಕಿನ್ ವಾರ್ಡ್ರೋಬ್ ಇದೆ, ಪ್ರೊಫೈಲ್ ಶಟರ್ ಮತ್ತು ವುಡ್ ಮಿಕ್ಸ್ ಆಗಿರೋ ವಾರ್ಡ್ರೋಬ್ ಇದು. ಓಹೋ ತುಂಬ ದೊಡ್ಡದಲ್ವ? ತುಂಬ ದೊಡ್ಡದು ಸರ್. 11 ಅಡಿ ಇದೆ ಸರ್ ಉದ್ದ. 11 ಫೀಟ್ ಇದೆ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಆ್ಯಂಡ್ ಹೈಲೈಟಲ್ಲೂ ಕೂಡ ನೋಡಿರ್ಬೋದು. ಈ ಮನೆ ತುಂಬಾ ಅಮೇಝಿಂಗ್ ಆಗಿ ಬಂದಿದೆ ಆ್ಯಂಡ್ ಈ ಮನೆ ಇರುವಂಥದ್ದು ನಮ್ಮ ಮೈಸೂರಿನಲ್ಲಿ. ಆ್ಯಂಡ್ ಇಲ್ಲಿ ಇದರ ಇಂಟೀರಿಯರ್ ಮಾಡಿರುವಂಥವ್ರು ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈ ಇಂಟೀರಿಯರ್ ಅವರು. ವೀಕ್ಷಕರೇ, ಹೌದು, 14 ಲಕ್ಷದಲ್ಲಿ ಸೂಪರ್ ಆಗಿರುವಂಥ ಒಂದು ಇಂಟೀರಿಯರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವಿನಯ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಸರ್? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಈಗ ಮೊದಲೇದಾಗಿ 14 ಲ್ಯಾಕಲ್ಲಿ ಬೆಂಗಳೂರಲ್ಲಿ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಮೈಸೂರಿಗೆ ಬಂದು ಅದೇ ರೇಟಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರಾ. ಸೊ ನಾನು ಕೇಳುವಂತ ಇರುವಂಥದ್ದು ಹೇಗೆ ವರ್ಕೌಟ್ ಆಯಿತು ಅಂತ ಹೇಳುವಂಥದ್ದು. ಆ್ಯಂಡ್ ಯಾವ ಏರಿಯಾದಲ್ಲಿ ಇದ್ದೀವಿ ಸರ್ ನಾವು? ಸರ್, ಇದು ಮೈಸೂರಲ್ಲಿ ಇದು ಹೊಸ ಬಡಾವಣೆಗಳು, JSS ಲೇಔಟ್ ಅಂತ ಹೇಳ್ತಾರೆ. JSS ಲೇಔಟ್. ಓಕೆ, ಸೊ ಈ ಮನೆ ಅಂತ ಬಂದಾಗ ಏನೇನು ಮಾಡಿದ್ರೆ ಸರ್? ಈ ಮನೆಯಲ್ಲಿ ಕಂಪ್ಲೀಟ್ ಇಂಟೀರಿಯರ್ ಡಿಸೈನ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ನಾವು ಮತ್ತೆ ಅವರಿಗೆ ಪೇಂಟಿಂಗ್ ಸೆಲೆಕ್ಷನ್ಸ್ ಕೊಟ್ಟಿವಿ, ಮತ್ತೆ ಕಂಪ್ಲೀಟ್ ವುಡ್ ವರ್ಕ್ ಎಲ್ಲ ನಮ್ಮ ಸ್ಕೋಪಲ್ಲಿ ಎವ್ರಿಥಿಂಗ್ ನೀವೇ ಮಾಡಿದ್ರೆ. ಓನರ್ ಹೆಸರು ತಿಳ್ಕೊಬೋದು ಸರ್? ಸರ್, ಓನರ್ ಹೆಸರು ಬಂದು ಸತೀಶ್ ಅಂತ. ಮೇಡಮ್ ಬಂದು ಸುಮಾ ಅಂತ. ಓಕೆ, ಸುಮಾ ಅವರು ಸತೀಶ್ ಅವ್ರ ಮನೆ ಇದೆ. ಅವ್ರ ಮನೆ ಇದೆ ಸರ್. ಓಕೆ, ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್? ಟೈಮ್ ಅಪ್ರಾಕ್ಸಿಮೇಟ್ಲಿ ನಮಗೆ 2 ಮಂತ್ಸ್ ಹಿಡಿತು. ಏನಕ್ಕೆ 2 ಮಂತ್ಸ್ ಆಯ್ತು ಅಂತ ಹೇಳಿದ್ರೆ ನೀವೇ ನೋಡ್ತೀರಾ, ಮ್ಯಾನ್ಯಲ್ ಕೆಲಸ ತುಂಬಾ ಜಾಸ್ತಿ ಬಂದಿದೆ. ಓಕೆ, ಬಂದ್ಬಿಟ್ಟು ನಾವು ಒಂದು 8 ಟಿವಿ ಯೂನಿಟ್ ಮಾಡಿದ್ದೀವಿ. ಅದು ನಿಮಗೆ ಕ್ಲೋಸ್ ಟು 23 ಫೀಟ್ ವರೆಗೂ ಬಂದಿದೆ. 23 ಫೀಟ್. ಹಾಂ ಸರ್. ಇದನ್ನು ನೀವು ನೋಡಲೇಬೇಕು. ನಮ್ಮ ಹಿಂದ್ಗಡೆ ಏನು ಡಬಲ್ ಹೈಟ್ ನೋಡ್ತಾ ಇದ್ದೀರಾ, 23 ಅಡಿ ಹೈಟಿನ ಒಂದು ಟಿವಿ ಯೂನಿಟ್ ಅಂತ ಹೇಳ್ಬೋದು. ಇದು ಒನ್ ಆಫ್ ದ ಯೂನಿಕ್ ಅಲ್ವಾ? ಒನ್ ಆಫ್ ದ ಯೂನಿಕ್ ಪ್ಲಸ್ ಇದೊಂದು ಹೈಲೈಟ್. ಆಕ್ಚುಲಿ ನಮ್ಮ ಹಾಸನ್ ಮನೆ ನೋಡ್ಕೊಂಡು ಇದೇ ರೀತಿ ಮಾಡ್ಕೊಡಿ ಅಂತ ಹೇಳಿದ್ರು ಕ್ಲೈಂಟ್. ಅದಕ್ಕೋಸ್ಕರ ಇದಕ್ಕೆ ಸಾಕಷ್ಟು ಮ್ಯಾನ್ಯಲ್ ಕೆಲಸ ಹಿಡಿತು. ಬಿಕಾಸ್ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ, ಆಮೇಲೆ ನಮಗೆ ಲ್ಯಾಮಿನೇಟ್ ಪೇಸ್ಟಿಂಗ್ ಟೈಮಲ್ಲಿ ತುಂಬಾ ಕೇರ್ಫುಲ್ ಆಗಿ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಎಲ್ಲಾದ್ರೂ ನಾವು ಮಿಸ್ ಆಯ್ತು ಅಂತ ಹೇಳಿದ್ರೆ ಪರ್ಫೆಕ್ಷನ್ ಆಗಲಿ ಮತ್ತೆ ಫಿನಿಶಿಂಗ್ ಬರೋದಿಲ್ಲ. ಓಕೆ, ಸೊ ವೀಕ್ಷಕರು ಒಂದು ಅರ್ಥ ಮಾಡ್ಕೋಬೇಕು, ಮ್ಯಾನ್ಯಲ್ ಕೆಲಸ ಎಲ್ಲಿ ಇನ್ವಾಲ್ವ್ ಆಗಿರುತ್ತೆ ಮನೇಲಿ, ಅಲ್ಲಿ ಟೈಮ್ ಹಿಡಿಯುತ್ತೆ, ಟೈಮ್ ತಗೊಳುತ್ತೆ. ಸೊ ನೀವು ಟೈಮ್ ಕೊಟ್ಟಷ್ಟು ನಮಗೆ ಪರ್ಫೆಕ್ಷನ್ ಬರುತ್ತೆ ಕೆಲಸ, ಮತ್ತೆ ನಿಮ್ಮ ಮನೆ ಚೆನ್ನಾಗಿರುತ್ತೆ. ಎಸ್, ಆಮೇಲೆ ಅರ್ಜೆಂಟ್ ಮಾಡಿದಷ್ಟು ತೊಂದರೆ ಆಗ್ಬಿಡುತ್ತೆ. ಮಾಡ್ಯುಲರ್ ಕೆಲಸ ಅಂತ ಹೇಳಿದ್ರೆ ಫ್ಯಾಕ್ಟ್ರಿಯಿಂದ ಬರುತ್ತಲ್ಲ, ಅದು ಫಿಟ್ಟಿಂಗ್ ಮಾಡಿ ಅಸೆಂಬಲ್ ಮಾಡ್ಬಿಡ್ಬೋದು. ಸರಿ. ಬಟ್ ಮ್ಯಾನ್ಯಲ್ ಅಂತ ಬಂದಾಗ ಅದಕ್ಕೆ ಆದಂಥ ಟೈಮ್ ಲಿಮಿಟ್ ಕೊಡಬೇಕಾಗುತ್ತೆ. ಮತ್ತೆ ಪ್ರತಿಯೊಂದು ವರ್ಕರ್ ಅವ್ರದ್ದು ಸ್ಕಿಲ್ ಮೇಲೆ ಹೋಗುತ್ತೆ. ಕೆಲವೊಂದು ವರ್ಕರ್ ಬೇಗನೆ ಮಾಡ್ಬಿಡ್ತಾರೆ, ಮಾಡಾದ್ಮೇಲೆ ನಿಮಗೆ ಫಾಸ್ಟ್ ಕಾಣಿಸ್ಬೋದು. ಅದು ಮಾಡೋದಾದ್ಮೇಲೆ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಬಬಲ್ಸ್ ಬರೋದು ಮತ್ತೆ ಫಿನಿಶಿಂಗ್ ಸರಿಯಾಗಿ ಬರೋದಿರೋದು. ಅದಕ್ಕೆ ನಾವೇನು ಮಾಡ್ತೀವಿ, ಮ್ಯಾನ್ಯಲ್ಗೆ ಒಳ್ಳೆ ಸ್ಕಿಲ್ಫುಲ್ ವರ್ಕರ್ಸ್ನ ಹಾಕ್ತೀವಿ, ಮತ್ತೆ ಅವ್ರಿಗೆ ಆದಂಥ ಟೈಮ್ನ ನಾವು ಕೊಟ್ಬಿಡ್ತೀವಿ. ಟೈಮ್ ಕೊಡಲೇಬೇಕು. ಸೊ ಅವರು ಸ್ಕಿಲ್ಫುಲ್ ಆಗಿ ಕೆಲಸ ಮಾಡ್ಕೊಡ್ತಾರೆ, ಮತ್ತು ನಿಮಗೆ ಇದನ್ನು ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ನಾನು ಸ್ಟಾರ್ಟಿಂಗ್ ಅಲ್ಲೂ ಕೇಳಿದೆ ಸರ್, ಬೆಂಗಳೂರಲ್ಲಿ ಬಜೆಟ್ ಅಲ್ಲಿ ಮಾಡ್ತಾ ಇದ್ದಾರೆ, ಮೈಸೂರಲ್ಲಿ ಬಂದ್ರೆ ವರ್ಕೌಟ್ ಆಯ್ತಾ ಇಲ್ಲ ಅಂತ. ಅದ್ರ ಬಗ್ಗೆ ಹೇಳಿ ಸರ್. 100% ವರ್ಕೌಟ್ ಆಯ್ತು. ಆಕ್ಚುಲಿ ಅವರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬರ್, ಅವ್ರದ್ದೊಂದು ಮನೆ ಮಾಡ್ತಿದ್ವಿ ಕ್ಲೈಂಟ್, ಅವ್ರ ಎಲೆಕ್ಟ್ರಾನಿಕ್ಸ್ ಇಟ್ಟಿದೆ, ಅವ್ರ ರೆಫರೆನ್ಸ್ ಕೊಟ್ಟು ಅವ್ರ ಮುಖಾಂತರ ನಾವು ಮಾಡ್ತಿರೋದು. ನಿಮಗೆ ಗೊತ್ತಿರೋಂಗೆ ನಾವು ಅಷ್ಟೊಂದು ಮಾರ್ಜಿನ್ಸ್ ಇಟ್ಕೊಳಲ್ಲ. ಓಕೆ, ಸೊ ಬೇರೆ ಕಂಪನಿ ಯಾರಿಗಾದ್ರೂ ಈ ಮನೆ ಇಂಟೀರಿಯರ್ಸ್ ಕೊಟ್ಬಿಟ್ಟಿದ್ರೆ ಈಸಿಲಿ ನಿಮಗೊಂದು 17 ಇಂದ 20 lakhs ವರೆಗೂ, ಅರೌಂಡ್ 20 lakh ಡೆಫಿನೆಟ್ಲಿ 17 to 20 ಚಾರ್ಜ್ ಮಾಡಿದ್ರು. ಡೆಫಿನೆಟ್ಲಿ ಈ ಡಬಲ್ ಹೈಟ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು. ಪ್ಲಸ್ ನಾವು ಮಾಡ್ತಿರೋದ್ರಲ್ಲಿ 4 ಬೆಡ್ರೂಮ್ ಮಾಡ್ಕೊಟ್ಟಿದ್ದೀವಿ. 4 ಬೆಡ್ರೂಮ್ ಈ ಪ್ರೈಸಿಂಗ್ ಅಲ್ಲಿ 100% ಮೈಸೂರಲ್ಲಿ ಮಾಡೋದು, ಬೆಂಗಳೂರಿಂದ ಒಂದು ಮೈಸೂರಲ್ಲಿ ಮಾಡೋದು ತುಂಬಾ ಚಾಲೆಂಜ್, ಕಷ್ಟನೇ ಅಂತ ಹೇಳ್ಬೋದು. ವೀಕ್ಷಕರು, ಇದೊಂದು ಡೂಪ್ಲೆಕ್ಸ್ ಮನೆ, 4 BHK ಡೂಪ್ಲೆಕ್ಸ್ ಮನೆ, 4 ಮನೆಗಳನ್ನ ಮಾಡಿದ್ದಾರೆ. ಎಂಟೈರ್ ಮನೆಗೆ ನಿಮಗೆ ಪ್ಯಾನಲಿಂಗ್ಗಳನ್ನು ಮಾಡಿದ್ದಾರೆ, ಹೈಲೈಟ್ ಡಬಲ್ ಹೈಟ್ ವಾಲ್ಗಳನ್ನ ತಗೊಂಡಿದ್ದಾರೆ, ಕಿಚನ್ ಆಕ್ಯುರೇಟ್ಲಿ ಕಿಚನ್ ಬಂದಿದೆ. ಸೊ ಪ್ರತಿಯೊಂದನ್ನು ಕೂಡ ನಾವು ನೋಡಲೇಬೇಕು ಸರ್. ಫಸ್ಟ್ ನೋಡ್ಕೊಂಡ್ ಬಂದ್ಬಿಡೋಣ ಸರ್. ನೋಡ್ಕೊಂಡ್ ಬಂದ್ಬಿಡೋಣ. ನಮ್ಮ ಸುಮನ್ ಸರ್ ಇದ್ದಾರೆ, ಅವರೆಲ್ಲ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಕೊಡ್ತಾರೆ ನಿಮಗೆ. ಸೊ ಕೆಲವೊಂದು ಸಣ್ಣ ಪುಟ್ಟದು ಸ್ವಲ್ಪ ಕ್ರಿಯೇಟಿವ್ ಮಾಡಿದೀವಿ. ಓಕೆ, ನೀವು ನೋಡಿ ವೀಕ್ಷಕರು ತೋರಿಸಿ, ಮತ್ತೆ ವೀಕ್ಷಕರು ಅವ್ರ ಅಭಿಪ್ರಾಯ ಹೇಳಿ ನಮಗೆ. ಮತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ಇಂಟೀರಿಯರ್ಸ್ ಮಾಡ್ಬೋದಲ್ವಾ? ಸೊ ಈ ಮನೆನ ದಯವಿಟ್ಟು ನೋಡಿ. ನಿಮಗೆ ಆಲ್ ಓವರ್ ಕರ್ನಾಟಕ, ಬೆಂಗಳೂರಲ್ಲ, ಮೈಸೂರಲ್ಲ, ತುಮಕೂರಲ್ಲ, ಆಲ್ ಓವರ್ ಕರ್ನಾಟಕ ಇದೇ ರೀತಿ ಮನೆ ಬೇಕಾ ಮಾಡ್ಕೊಡೋದಕ್ಕೆ ನಮ್ಮ ಬ್ರಿಕ್
ಡ್ರ್ಯಾಗನ್ ಫ್ಲೈ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಸರ್ ಮನೆ ನೋಡ್ಕೊಂಬಂದು ಸೊ ಮನೆ ನೋಡ್ಬೋದು. ಮತ್ತೆ ಫೀಡ್ಬ್ಯಾಕ್ ಕೊಡೋಕೆ ಪಾಪ ಅವರು ನಾಳೆ ಗೃಹ ಪ್ರವೇಶ, ನಾಡಿದ್ದು ಗೃಹ ಪ್ರವೇಶ ಕಾರ್ಡ್ ಕೊಡೋಕೆ ಓಡಾಡ್ತಿದ್ದಾರೆ. ಮೇಡಮ್ ಫೋನಲ್ಲಿ ಮಾತಾಡಿದ್ರು. ಓಕೆ ಓಕೆ. ಅವ್ರು ಏನಂದ್ರು, ನಾನು ನಿಮಗೆ ಇದು ಬೈಟ್ ಕೊಡ್ತೀನಿ, ಓಕೆ ನಮ್ಮ ಗೃಹ ಪ್ರವೇಶ ದಿವಸ ಬನ್ನಿ, ಬಂದು ನಾನು ಬೈಟ್ ಕೊಡ್ತೀನಿ ಅಂತ ಹೇಳಿದ್ರು. ವೀಕ್ಷಕರಿಗೆ ಅವ್ರದ್ದು ಬೈಟ್ ಏನಾದ್ರು ನೋಡಬೇಕು ಟೆಸ್ಟಿಮೋನಿಯಲ್ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಇದರಲ್ಲಿ ಇರೋ ಹ್ಯಾಂಡಲ್ ಅಲ್ಲಿ ನೀವು ಬಂದು ಚೆಕ್ ಮಾಡ್ಕೋಬಹುದು. ಸೂಪರ್ ಸೂಪರ್. ನೋಡೋಣ ಹಾಗಾದ್ರೆ, ನೋಡೋಣ ಬನ್ನಿ. ಬನ್ನಿ ಸರ್ ಬನ್ನಿ. ಸುಮಾ ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟ್ ಎಂಟ್ರೆನ್ಸ್ ಇಂದನೇ ಹೇಳ್ಕೊಂಡು ಹೋಗ್ಬಿಡೋಣ. ಫಸ್ಟ್ ಇಲ್ಲಿ ಫೈರ್ ಫ್ಯಾನಲಿಂಗ್ ಮಾಡಿದ್ದೀರಾ ಸರ್? ಫೈರ್ಗೆ ಒಂದು ನಾರ್ಮಲ್ ಯೂನಿಟ್ ಮಾಡಿದ್ದೀವಿ. ನಿಮಗೆ ರಾಫ್ಟರ್ ಥರ ನಾವು ಈ ಶೇಪ್ನ ಬ್ಲಾಕ್ಸ್ ಕಟ್ ಮಾಡಿ ಮ್ಯಾನ್ಯಲ್ ವರ್ಕ್ ಮಾಡಿ ಪಾರ್ಟಿಷನ್ ಮಾಡಿದ್ದೀವಿ, ಲಿವಿಂಗ್ಗೆ ಮತ್ತು ಎಂಟ್ರಿಗೆ ಅಂತ. ಅದೇ ರೀತಿ ಇಲ್ಲಿ ಸ್ಟೋರೇಜ್ ಮಾಡಿದ್ದೀವಿ. ಸೇಮ್ ಸ್ಟೋರೇಜ್ ಮಾಡಿ ಸೀತ್ರೂ ಮಾಡಿದ್ದೀವಿ ಸರ್. ಆ ಕಡೆ ಈ ಕಡೆಗೆ ಸ್ವಲ್ಪ ಕಾಣಿಸ್ಲಿ ಅನ್ನೋ ಒಂದು ಸೀತ್ರೂ ಬ್ಲಾಕ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲ ಕಡೆ ಫಾಲ್ ಸೀಲಿಂಗ್ POP ಮಾಡಿರ್ತಾರೆ. ಇಲ್ಲಿ ಯಾವುದೇ ರೀತಿಯ POP ಫಾಲ್ ಸೀಲಿಂಗ್ ನಾವು ಯೂಸ್ ಮಾಡಿಲ್ಲ. ಕಂಪ್ಲೀಟ್ಲಿ ವುಡನ್ ಫಾಲ್ ಸೀಲಿಂಗ್ ಯೂಸ್ ಮಾಡಿದ್ದೀವಿ. ಮೇಲ್ಗಡೆ ಕಂಪ್ಲೀಟ್ ವುಡನ್ ಹಾಕೊಂಡ್ರೆ ವುಡನ್ ಫಾಲ್ ಸೀಲಿಂಗ್ ಸರ್. ಎಲ್ಲ ಕಡೆ ನೋಡಿದ್ರೆ ಎಲ್ಲ ಸೇಮ್ ವುಡ್. ಇದು ಕಾನ್ಸೆಪ್ಟ್ ಬಂದು ಆಕ್ಚುಲಿ ಸರ್ ಫುಲ್ ಲ್ಯಾಮಿನೇಟ್ ಕಾನ್ಸೆಪ್ಟ್ ಅಂತೀವಿ. ಏನಕ್ಕಂದ್ರೆ ಎಲ್ಲೇ ಗ್ರೂವ್ಸ್ ಇರಲ್ಲ, ಏನು ಇರಲ್ಲ. ಏನಕ್ಕೆ ಹಿಂಗ್ ಮಾಡ್ತೀವಿ ಅಂತಂದ್ರೆ ಇದು ವೀನಿಯರ್ ತರ ಕಾಣಿಸ್ಲಿ ಅಂತ. ಏನಿರುತ್ತೆ ಶೇಪ್ ಇರುತ್ತೆ 4x8 ಫುಲ್ ಏನ್ ಮಾಡಿದಾಗ ವೀನಿಯರ್ ತರ ಕಾಣಿಸುತ್ತೆ, ಗ್ರೈನ್ಸ್ ಕಂಟಿನ್ಯೂ ಆಗುತ್ತೆ. ಎಸ್ ಸರ್ ಎಸ್ ಸರ್ ಎಸ್ ಸರ್. ಇಲ್ಲೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಇದು. ಇದೇನಾಗುತ್ತೆ ಅಂದ್ರೆ ಎಂಟ್ರಿ ಆಗ್ತಿದ್ದಂಗೆ ಡೈರೆಕ್ಟ್ ಆಗಿ ಹಾಲ್ಗೆ ಹೋಗುವಂತನ್ನ ಅವಾಯ್ಡ್ ಮಾಡುತ್ತೆ. ಹೌದು ಸರ್, ಕರೆಕ್ಟ್ ಸರ್, ಕರೆಕ್ಟ್. ಸ್ವಲ್ಪ ಟ್ರೆಡಿಷನಲಿ ಥಿಂಕ್ ಮಾಡಿದಾಗ ಕಲರ್ ಕಾಂಬಿನೇಷನ್ಸ್ ಹಂಗೆ ಇರುತ್ತೆ ಸರ್. ಮತ್ತೆ ಪ್ರೊಫೈಲ್ ಲೈಟ್ಸ್ ಆಡ್ ಮಾಡಿದೀವಿ ಎಲ್ಲದಕ್ಕೂ. ಎಲ್ಲ ಶೆಲ್ಸ್ಗೂ ಪ್ರೊಫೈಲ್ ಲೈಟ್ಸ್ ಇದೆ, ಪ್ರೊವಿಷನ್ಸ್ ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಎಸ್ ಸರ್. ನೈಸ್ ಸರ್. ಇಲ್ಲಿಂದ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ದೇವ್ರ ಮನೆಗೆ ಹೊರಟೋಗಿ ಒಂಚೂರು ನೋಡ್ಕೊಂಡ್ ಬಂದ್ಬಿಡೋಣ. ದೇವ್ರ ಮನೆಯಲ್ಲಿ ನಿಮ್ದು ಇನ್ಪುಟ್ ಏನಿದೆ ಸರ್? ಸರ್ ದೇವ್ರ ಮನೇಲಿ ಮೇಲೆ ಕಾಣಿಸಿದೆಯಲ್ಲ ಫಾಲ್ ಸೀಲಿಂಗ್ CNC ಕಟ್ ಮಾಡಿದ್ವಲ್ಲ, ಗ್ಲಾಸ್ ಇಚಿಂಗ್ ಮಾಡಿ ಒಳಗಡೆ ಲೈಟ್ ಕೊಟ್ಟಿದ್ದಾರೆ. ಓಕೆ. ಸೊ ಕಂಪ್ಲೀಟ್ ಪ್ಯಾನಲಿಂಗ್ ಮಾಡಿ ಗ್ಲಾಸ್ ನಾವು ಮಾಡಿಸಿದ್ವಿ ಸರ್. ಮತ್ತೆ ಹಿಂದೆಗಡೆ ಒಂದು CNC ಡಿಸೈನ್ MDF ಅಲ್ಲಿ ನಾವು ಅದೇನು HDHMR ನಾವು ಕಟ್ ಮಾಡಿ ಡ್ಯೂಕೋ ಪೈಂಟ್ ಮಾಡಿಸಿರೋದು. ಹೋಮ್ ಅಂತಿದೆ, ಹಿಂದೆಗಡೆ ಲೈಟ್ ಇದೆ. ಕೆಳಗಡೆ ಒಂದು ಸ್ಟೋರೇಜ್ ಮಾಡಿದೀವಿ. ಎಣ್ಣೆದು ಬಾಟಲ್ ಇದು ಇಟ್ಕೊಳ್ಳೋದಕ್ಕೆ. ಅಂಡ್ ಇದು ಮಾರ್ಬಲ್ ಫಿನಿಶ್ ಕೊಟ್ರಲ್ವಾ ಇದು? ಹೌದು ಸರ್, ಮಾರ್ಬಲ್ ಫಿನಿಶ್. ಸೂಪರ್ ಸರ್. ಇವಾಗ ಹಾಲ್ಗೆ ಹೊರಟೋಗ್ಬೇಕು, ಅದಕ್ಕೆ ಮುಂಚೆ ಇಲ್ಲೇ ನಮ್ದೊಂದು ಶಿವನ ಮೂರ್ತಿ ಇಡೋದಕ್ಕೊಂದು ಆಪ್ಷನ್ ಕಟ್ಟಿದ್ದೀರಾ ಸರ್. ಇದೊಂಥರ ಮಿನಿ ಫೈರ್ ಕೂಡ ಆಗುತ್ತೆ. ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಕಾಣಿಸೋದೇ ಇದು. ಓಕೆ. ಇದು ಕಾಣಿಸೋದು ಇದು. ಮತ್ತೆ ರಾಫ್ಟರ್ಸ್ ಏನು ಯೂಸ್ ಮಾಡಿದೀವಿ, ಒಳಗಡೆ ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡ್ತಾರೆ. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿಲ್ಲ ಅಂತ ರಾಫ್ಟರ್ಸ್ ಯೂಸ್ ಮಾಡಿ, ಮತ್ತೆ ಅಗೇನ್ ಸೇಮ್ ಶೆಲ್ಸ್ ವೈಟ್ ಅಂಡ್ ವುಡ್ ಕಾಂಬಿನೇಷನ್ ಅಲ್ಲಿ ಮಾಡಿದೀವಿ. ಅಂಡ್ ಇದೊಂದು ಸ್ಮಾಲ್ ಕೀ ಸ್ಟ್ಯಾಂಡ್ ತರ ಮಾಡಿದೀವಿ. ಓಹೋ, ಕೀಸ್ ಇಟ್ಕೊಳ್ಳೋಕೆ ಎಲ್ಲ ಪ್ಲಾನ್ ಮಾಡ್ಕೊಂಡು. ಸರ್ ಆಕ್ಚುಲಿ ಮಾಡಿದ ಕಾನ್ಸೆಪ್ಟ್ ಏನಕ್ಕೆ ಅಂದ್ರೆ ಇಲ್ಲಿ ಪಿಲ್ಲರ್ ಇದೆ. ಈ ಪಿಲ್ಲರ್ನ ಕ್ಲೋಸ್ ಮಾಡೋ ಕಾನ್ಸೆಪ್ಟ್ ಅಲ್ಲಿ ನಾವು ಏನ್ ಮಾಡಿದೀವಿ, ಇದನ್ನ ಡಿಸೈನ್ ಮಾಡಿದೀವಿ. ಆಕ್ಚುಲಿ ಇದರಿಂದ ಇರೋದು ಪಿಲ್ಲರ್ ಇದೆ. ಇಲ್ಲಿ ಇದು ಪಿಲ್ಲರ್ ಕುತ್ತೆ ಆಗಲ್ವ? ಅದಕ್ಕೆ ಇದನ್ನೇನ್ ಮಾಡಿದ್ವಿ, ಕಂಪ್ಲೀಟ್ ಒಂದು ಪಾರ್ಟಿಷನ್ ತರ ಮಾಡ್ಬಿಟ್ಟು ಮುಂದೆ ಸ್ಟೋರೇಜ್, ಹಿಂದೆ ಕ್ರಾಕರಿ ಮಾಡಿದೀವಿ. ಇದನ್ನ ಹಿಂದೆಗಡೆ ಕ್ರಾಕರಿ ಯೂಸ್ ಮಾಡ್ಕೊಂಡು ಪಿಲ್ಲರ್ನ ಕಂಪ್ಲೀಟ್ ಕ್ಲೋಸ್ ಮಾಡ್ಬಿಟ್ಟಿದ್ವಿ. ಗೊತ್ತೇ ಆಗಲ್ಲ ನೋಡಿ. ಆಮೇಲೆ ಇಲ್ಲಿ ಮೇಲ್ಗಡೆನೂ ಕೂಡ ಸೇಮ್ ಫಾಲ್ ಸೀಲಿಂಗ್ ಸರ್. ವುಡನ್ ಫಾಲ್ ಸೀಲಿಂಗ್ ತಗೊಂಡ್ರೆ. ಓಕೆ. ಅಂದ್ರೆ ಇದನ್ನ ಲ್ಯಾಮಿನೇಟ್ಸ್ ಹಾಕಿರೋದು ಸರ್? ಎಲ್ಲ ಹೈ ಗ್ಲಾಸಿ ಲ್ಯಾಮಿನೇಟ್ ಸರ್. ಇದು ಹೈ ಗ್ಲಾಸಿ ವೀನಿಯರ್ ಫಿನಿಶ್ ಲ್ಯಾಮಿನೇಟ್ಸ್ ಅಂತ ಬರುತ್ತೆ. ಎಲ್ಲ ನಾವು ಕಂಪ್ಲೀಟ್ಲಿ ಅದನ್ನ ಯೂಸ್ ಮಾಡಿದ್ದೀರಾ. ಓಕೆ, ಇಟ್ಸ್ ಓಕೆ, ಸೂಪರ್ ಸರ್. ಇವಾಗ ಈ ಮನೆ ಹೈಲೈಟ್ ಅಂತ ಹೇಳ್ಬೋದು ದ TV ಯೂನಿಟ್. ಎಸ್ ಸರ್. ವಿಚ್ ಇಸ್ ಆಲ್ಮೋಸ್ಟ್ ಎಷ್ಟು ಫೀಟ್ ಸರ್ ಇದು? ಸರ್ 23 ಫೀಟ್ ಇದೆ ಸರ್. 23 ಅಡಿ ಇದೆಯಾ? ಹೌದು. ಹೇಳಿ ಸರ್, ಇಲ್ಲಿ ಏನು ಮಾಡಿದ್ದೀರಾ ಇದನ್ನ ಅಂತ ಹೇಳಿ? ಸರ್ ಇದು ಕಂಪ್ಲೀಟ್ಲಿ ನಾವು ಸಾರ್ವೆ ಹಾಕೊಂಡು ಮಾಡಿರೋ TV ಯೂನಿಟ್ ಇದು. 23 ಅಡಿ ಇದೆ. ಕಸ್ಟಮರು ಇದೇ ತರ ಬೇಕು ಅಂತ ನಮ್ಮ ಆಫೀಸಿಗೆ ಬಂದು, ಮೈಸೂರಿಂದ ಬೆಂಗಳೂರಿಗೆ ಬಂದು ಆಫೀಸಲ್ಲಿ ಕೂತು ಅವ್ರ ಡಾಟರ್ ಆಗಲಿ ಸರ್ ಆಗಲಿ 3 ಜನ ಕೂತು ಡಿಸೈಡ್ ಮಾಡಿ ಇದೇ ತರ ಲ್ಯಾಮಿನೇಟ್ಸ್ ಬೇಕು ಅಂತ ನಮ್ಮ ಡಿಸೈನರ್ ಹತ್ರ ಕೂತು ಚರ್ಚೆ ಮಾಡಿ ನಾವು ಸೇಮ್ ಇಂಪ್ಲಿಮೆಂಟ್ ಮಾಡಿ ಡಿಸೈನ್ ತಗೊಂಡ್ಬಂದಿದ್ದೀವಿ ಸರ್. ಸರ್ ಆ ಕಡೆ ಈ ಕಡೆ ರಾಫ್ಟರ್ಸ್ ಮಾಡಿದೀವಿ. ಮತ್ತೆ ಗೋಡೆಯಿಂದ 4 ಇಂಚ್ ಪ್ರೊಜೆಕ್ಷನ್ ತಗೊಂಡಿದೀವಿ ಈ ಪ್ಯಾನಲ್ಗೆ. ಮಾರ್ಬಲ್ ಶೀಟ್ ನೋಡ್ತೀರಾ, ಎಲ್ಲ ಕಡೆ ಮಾರ್ಬಲ್ ಶೀಟ್ ಸೇಮ್ ಕಲರ್ ಇದೆ. ಮಾರ್ಬಲ್ ಶೀಟ್ ಸೇಮ್ ಇದು ತೋರಿಸ್ಬೇಕು ಸರ್. ನಾವು ಆಕ್ಚುಲಿ ಇದನ್ನ ಹಾಸನ ಮನೇಲಿ ಮಾಡಿದ್ವಿ. ಹೌದು ಸರ್. ಸೊ ಗೋಡೆಯಿಂದ 4 ಇಂಚ್ ಪ್ರೊಜೆಕ್ಷನ್ ಪ್ರೊಫೈಲ್ ಲೈಟ್ಗೋಸ್ಕರ ಒಳಗಡೆ ಪ್ರೊಫೈಲ್ ಲೈಟ್ ಹಾಕಿದ್ದೀರಾ. ಗೊತ್ತಾಗಲ್ಲ ನೋಡಿ ಇದಾದ್ರೆ. ದಿಸ್ ಲುಕ್ಸ್ ಅಮೇಜಿಂಗ್ ಸರ್ ಇದು. ಸರ್ ಆಮೇಲೆ ಇನ್ನೊಂದು ಎಲ್ಲ ಕಡೆ ಏನು ಮಾಡ್ತಾರೆ ಅಂದರೆ ಈ ಟಾಪ್ ಪ್ಯಾನಲ್ಗಳು ಏನು ಮಾಡ್ತಾರೆ, ವುಡ್ ಮಾಡಿ ಪ್ಲೈನ್ ಮಾಡಿ ಬಿಡ್ತಾರೆ. ಇಲ್ಲಿ ಏನಂದ್ರೆ ಅವ್ರಿಗೆ ಕಾಂಬಿನೇಷನ್ ಸೇಮ್ ಇಲ್ಲಿ ಅನ್ನೋ ಕಾರಣ ಏನು ಮಾರ್ಬಲ್ ಯೂಸ್ ಮಾಡಿದ್ವಿ, ಎಲ್ಲ ಶೆಲ್ಫ್ಗಾಗಲಿ ಆ್ಯಂಡ್ ಮತ್ತೆ ಎಲ್ಲ ಡೋರ್ಸ್ಗಾಗಲಿ ಅದನ್ನೇ ಯೂಸ್ ಮಾಡಿಬಿಟ್ಟಿವಿ. ಅದನ್ನೇ ಕಂಟಿನ್ಯೂಟಿ ಮಾಡಿಬಿಟ್ಟಿದ್ವಿ ಸರ್. ವಾವ್, ತುಂಬ ಅಮೇಜಿಂಗ್ ಆಗಿ ಬಂದಿದೆ ಸರ್ ಇದು. ಈ ಶ್ಯಾಂಡಲಿಯರ್ ಎಲ್ಲ ಏನಾದರೂ ಸಜೆಷನ್ ಮಾಡಿದ್ವಿ ಸರ್. ಎಲ್ಲ ನಾವು ಡಿಸೈನಲ್ಲಿ ತೋರಿಸ್ತೀವಿ. ಫರ್ನಿಚರ್ ಲೇಔಟ್ಸ್ ಆಗಲಿ, ಶ್ಯಾಂಡಲಿಯರ್ಸು, ಲೈಟ್ಸು, ಪೇಂಟ್ ಆಪ್ಷನ್ಸ್ ನಮ್ಮ ಡಿಸೈನಲ್ಲಿ ಇರುತ್ತೆ. ಎಲ್ಲ ರೀತಿಯಾದ ಆಪ್ಷನ್ಸ್ ನಾವು ಕೊಡ್ತೀವಿ. ನೀವು ಕೊಟ್ಟಿರ್ತೀರಾ. ಇದು ಮಾತ್ರ ತುಂಬಾ ಇಷ್ಟ ಆಯಿತು ಸರ್. 22 ಫೀಟ್ ಅಲ್ವಾ ಸರ್? 23 ಫೀಟ್ ಸರ್. 23 ಫೀಟ್. ನೋಡಿದ್ರೆ ನೆಲಾನು ಮತ್ತು ಅದು ಎರಡು ಮ್ಯಾಚಿಂಗ್ ಕೂಡ ಹೌದಲ್ಲ ಸರ್? ಇದು ಅಂದರೆ ಕೆಳಗಡೆ ಹಾಕಿರೋ ಟೈಲ್ಸ್ ಮ್ಯಾಚ್ ಮಾಡಿದ್ದೀರಾ? ಸೇಮ್ ಸರ್, ಸೇಮ್. ವೆರಿ ನೈಸ್. ಸೊ ಇಲ್ಲೊಂದು ಟಾಲ್ ಯೂನಿಟ್ ಸರ್. ಟಾಲ್ ಯೂನಿಟ್. ಯೂಶುವಲಿ ಟಾಲ್ ಯೂನಿಟ್ ತುಂಬ ಚಿಕ್ಕದು ಕೊಟ್ಟಿರ್ತಾರೆ, ನೆಲದ ಮೇಲಿಂದ ಕೊಟ್ಟಿರ್ತಾರೆ. ಇಲ್ಲಿ ಬಾಕ್ಸ್ ಸೈಜ್ ನಾವು ದೊಡ್ಡದು ಮಾಡಿದ್ದೀವಿ. ಇಲ್ಲಿ ಬಾಕ್ಸ್ ಸೈಜ್ ತುಂಬ ಕಮ್ಮಿ ಇರುತ್ತೆ. ನಾವು ಇಲ್ಲಿ ಬಾಕ್ಸ್ ಸೈಜ್ ದೊಡ್ಡದು ಮಾಡಿ ಟಾಲ್ ಯೂನಿಟ್ ಸೈಜ್ ದೊಡ್ಡದು ಮಾಡಿದ್ದೀವಿ. ಇದಕ್ಕೆ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ ನಾವು. ಪ್ರೊಫೈಲ್ ಶಟರ್ ಇರುತ್ತೆ, ಒಳಗಡೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಎಲ್ಲ ಏನಿದೆ ಕಂಪ್ಲೀಟ್ ಸ್ವಿಚಸ್ ಎಲ್ಲ ಇಲ್ಲೇ ಇದೆ. ಸ್ವಿಚಸ್ ಎಲ್ಲ ಒಳಗಡೆ ಇಂಟಿಗ್ರೇಟ್ ಮಾಡಿದ್ದೀರಲ್ವಾ? ಹೌದು ಸರ್.
ಸೊ ವುಡನ್ ಪ್ಯಾಟರ್ನ್ ಜಾಸ್ತಿ ಯೂಸ್ ಆಗಿದೆ ಇಲ್ಲಿ. ಪ್ಯಾಟರ್ನ್ ಜಾಸ್ತಿ ಯೂಸ್ ವುಡನ್ನು ಆಮೇಲೆ ಮಾರ್ಬಲ್ ಫಿನಿಶ್. ಮಾರ್ಬಲ್ ಫಿನಿಶ್ ಸರ್. ಎಲ್ಲ ನೀವು ನೋಡಿದ್ರೆ ಎಲ್ಲ ಒಂದು ಕಾಂಬಿನೇಷನ್ ಕಲರ್ಸ್ ಇರುತ್ತೆ ಸರ್, ಯಾವುದು ಡಿಫ್ರೆಂಟ್ ಕಲರ್ಸ್ ಇರೋದು. ಓಕೆ ಇದನ್ನ ಹೇಳಿದ್ರಿ, ಕ್ರಾಕರಿ ಮಾಡಿದೀವಿ ನಾವು ಹಿಂದ್ಗಡೆ, ಸ್ಟೋರೇಜ್ ಮಾಡಿದೀವಿ. ಆಕ್ಚುಲಿ ಇದು ಪಿಲ್ಲರ್ ಸರ್, ಇದು ಪಿಲ್ಲರ್ ಇದು ಪಿಲ್ಲರ್ ಇದು ಪಿಲ್ಲರ್ ಇಂದ ನಾವು ಸ್ಟೋರೇಜ್ ವಿತ್ ಕ್ರಾಕರಿ ತರ ಮಾಡಿದೀವಿ. ಇಲ್ಲಿ ಡೈನಿಂಗ್ ಬರುತ್ತೆ, ಸೊ ಅದ್ರ ಪರ್ಪಸ್ ಮಾಡಿ ನೋಡಿ ವೀಕ್ಷಕರೇ, ಹಿಂಗೆ ಎಷ್ಟು ಸ್ಟೋರೇಜ್ ಆಗೋಯ್ತು ಇಲ್ಲೇನೆ. 2 ಇಂಚಸ್ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ ಸರ್, ಪ್ರೊವಿಷನ್ಸ್ ಎಲ್ಲ ಕಡೆ ಗ್ರೂ ಕಟ್ ಮಾಡಿ ಕೊಟ್ಟಿದ್ದೀವಿ. ಓಕೆ ಸೊ ಇದು ನಮಸ್ಕಾರ, ನಾನು ನಿಮ್ಮ ಕನ್ನಡಕ್ಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ, ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕ್ಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕ್ಕವರ ಅಂತಲೂ ಕೂಡ ಹೇಳ್ಬೋದು. ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕ್ಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಇದು ಡೈನಿಂಗ್ ಏರಿಯಾನ? ಇದು ಡೈನಿಂಗ್ ಏರಿಯಾ ಸರ್. ಇಲ್ಲಿ ಓಕೆ. ಸೊ ಇಲ್ಲಿ ಏನೇನು ಸರ್, ಇಲ್ಲಿ ಅಂಡರ್ ಸ್ಟೇಜ್ ಸ್ಟೋರೇಜ್ ಮಾಡಿದ್ವಿ. ನಾರ್ಮಲ್ ಆಗಿ ಎಲ್ಲ ಕಡೆ ಕವರ್ ಮಾಡ್ತಾರೆ. ಆ ಥರ ಸ್ಟೋರೇಜ್ ಮಾಡಿಕೊಟ್ಟಿದ್ದೀವಿ, ರೇಷನ್ ಅದು ಇಟ್ಕೊಳ್ಳೋಕ್ಕೆ. ಮತ್ತೆ ವೆಂಟಿಲೇಷನ್ಸ್ ಕೊಟ್ಟಿದ್ದೀವಿ, ಜಾಲಿ ಕಟ್ಬಿಟ್ಟು ಗಾಳಿ ಓಡಾಡಲಿ, UPS ಇಟ್ಟರೆ ಅಂತ. ಮತ್ತೊಂದು ಕಾಮನ್ ವಾಶ್ ಏರಿಯಾ ಮಾಡಿದ್ದೀವಿ. ಇದು ಕಾಮನ್ ವಾಶ್ ಏರಿಯಾ ಅಲ್ವಾ? ಸೊ ವೀಕ್ಷಕರೇ ನೀಟಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಟ್ಯಾರೋ ಟೈಲ್ಸ್ ಎಲ್ಲ ನೀವು ಹಾಕೊಂಡ್ಬಿಡ್ತೀರಾ ಬೇಕಾದ್ರೆ? ಸರ್ ಬೇಕಿದ್ರೆ ಕೊಡ್ತೀವಿ, ಬಟ್ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತೀವಿ, ಅವರು ಮಾಡಿಸ್ಕೊಂಡಿದ್ದಾರೆ. ಬಟ್ ನಮ್ಮ ಡಿಸೈನಲ್ಲಿ ನಾವು ಕೊಡ್ತೀವಿ ಸರ್. ಡಿಸೈನಲ್ಲಿ ಆಪ್ಷನ್ ಕೊಟ್ಟಿರ್ತೀವಿ. ಅವರು ಬಿಲ್ಡರ್ ಇದ್ರೆ ಅವ್ರು ಹಾಕಿಸ್ಕೊಂತಾರೆ, ಅವ್ರು ಹಾಕ್ಸ್ಕೊಂಡು, ಇಲ್ಲಾಂದ್ರೆ ನೀವು ಹಾಕ್ಕೊಡ್ತೀವಿ. ಹೌದು ಸರ್. ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಸರ್? ಸರ್ ಇಲ್ಲಿಂದ ಕಿಚನ್ಗೆ ಹೋಗೋಣ ಸರ್. ಕಿಚನ್ಗೆ ಹೋಗ್ಬಿಡೋಣ. ಕಿಚನ್ ಅಕ್ರಲಿಕ್ ಕಿಚನ್ ಸರ್ ಇದು? ಸರ್ ಇದು ಕಿಚನ್ ಬಂದು ಕಂಪ್ಲೀಟ್ಲಿ ಅಕ್ರಲಿಕ್ ಕಿಚನ್, ಬೇಜ್ ಥೀಮ್ ಅಲ್ಲಿ ಇದೆ ಸರ್. ಸ್ವಲ್ಪ ಕ್ಯಾಪಿಚಿನೋ ಮಿಕ್ಸ್ ಬರುತ್ತೆ ನಿಮಗೆ. ಅಷ್ಟು ಒಂದು ಲೈಟ್ ಹಾಕಿರೋ ಒಂಥರ ಬರುತ್ತೆ, ಲೈಟ್ ಆಫ್ ಮಾಡಿದ್ರೆ ಬೇರೆ ತರ ಒಂಥರ ಅನ್ಸುತ್ತಲ್ವಾ ಇದು? ಓಕೆ. ಸೈಜ್ ತಿಳ್ಕೊಬೋದಾ? ಇದೆ ಸೈಜ್ ಇದು ತುಂಬಾ ಚಿಕ್ಕ, ಸ್ವಲ್ಪ ಕಾಂಪ್ಯಾಕ್ಟ್ ಕಿಚನ್ ಸರ್. ಇದು 8x10 ಇದೆ. 8x10 ಇದೆ. ನಾವು ಅದರಲ್ಲೇ ವಿಕರ್ ಬ್ಯಾಸ್ಕೆಟ್, ಟ್ಯಾಂಡಮ್ಸ್, ಪ್ಯಾಂಟ್ರಿ ಯೂನಿಟ್, ಮತ್ತೆ ಲಿಫ್ಟ್ ಅಪ್ಸ್ ಕೊಟ್ಟಿದ್ದೀವಿ. ಮತ್ತೆ ನಿಮಗೆ ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ. ಮತ್ತೆ 3 ಸೆಟ್ ಆಫ್ ಟ್ಯಾಂಡಮ್ಸ್ ಇದೆ. ಮತ್ತೆ 2 ಸೆಟ್ ಎಕ್ಸ್ಟ್ರಾ ಟ್ಯಾಂಡಮ್ ಕೊಟ್ಟಿದ್ದೀವಿ. ಸೊ 8x10 ಅಲ್ಲಿ ಎಲ್ಲ ಇದೆ? ಎಲ್ಲ ಇದೆ ಸರ್. ಒಂದು ಕಡೆಯಿಂದ ಬರೋಣ. ಪ್ಯಾಂಟ್ರಿ ತೋರಿಸಿ ಫಸ್ಟು. ವಾವ್, ಚೆನ್ನಾಗಿದೆ ಸರ್ ಇದು ಪ್ಯಾಂಟ್ರಿ. ಎಸ್ ಸರ್. ಚಿಕ್ಕದಾದ್ರೂ ಸ್ವಲ್ಪ ಸ್ಪೇಸಿಯಸ್ ಆಗಿದೆ. ಹೌದು ಸರ್. ಇದೆಲ್ಲ ವಾಷಬಲ್, ರಿಮೂವ್ ಮಾಡ್ಕೊಂಡು ನೀವು ವಾಶ್ ಮಾಡ್ಕೊಂಡು ಇಡ್ಬೋದು, ಥಿಂಗ್ಸ್ ಇಡ್ಬೋದು. ಓಕೆ. ಆ್ಯಂಡ್ ಸಿಂಗಲ್ ಕಲರ್ ಅಲ್ವಾ ಸರ್? ಕಂಪ್ಲೀಟ್ ಆಗಿ ಎಲ್ಲ ಸಿಂಗಲ್ ಕಲರ್ ಸರ್. ಕ್ಯಾಫೆಚಿನೋ ಕಲರ್ ಇದು ಆ್ಯಕ್ಚುಲಿ. ಓಕೆ. ಬಟ್ ಇದು ಗ್ಲಾಸಿ ತೊಗೊಂಡಿದ್ದೀರಾ ನೀವು? ಗ್ಲಾಸಿ ಸರ್. ಇಲ್ಲಿ ಲಿಫ್ಟ್ ಅಪ್ಸ್ ಹಾಕಿದ್ದೀರಾ? ಇಲ್ಲಿ ಲಿಫ್ಟ್ ಅಪ್ಸ್ ಹಾಕಿದ್ದೀವಿ. ಎಲ್ಲ ಸಾಫ್ಟ್ ಕ್ಲೋಸ್ ಇದೆ ಸರ್. ಮತ್ತೆ ಒಳಗಡೆ ಎಲ್ಲ ಪ್ರೊಫೈಲ್ ಲೈಟ್ಸ್ ಇದೆ. ಎಲ್ಲ ಎಲ್ಲ ಲಿಫ್ಟ್ ಅಪ್ಸ್ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಇದು ಸ್ಪೈಸರ್ ಹಾಕಿದೆ ಸರ್ ಅಲ್ಲಿ ಚಿಕ್ಕದಾಗಿ. ಓಕೆ. ಇದೇನು ಕೊಟ್ಟಿದ್ದೀರಾ ಸರ್? ಇದು ಒಂದು ಪುಲ್ ಔಟ್ ಟ್ಯಾಂಡಮ್ ಕೊಟ್ಟಿದ್ದೀವಿ. ಕಟ್ಲರಿ ಟ್ರೇ ಇದೆ. ಇದು ಕಪ್ ಆ್ಯಂಡ್ ಸಾಸರು ತಾಲಿ ಅಲ್ವಾ? ಇದು ಮಾಮೂಲಿ ಕಪ್ ಆ್ಯಂಡ್ ಸಾಸರ್ ಇದೆ ಸರ್ ಇದರಲ್ಲಿ. ಓಕೆ.
ಇದು ಬಾಟಲ್ ಪುಲ್ಲೌಟಾ? ಇದು ಬಾಟಲ್ ಪುಲ್ಔಟ್ ಸರ್. ಇದು ಟ್ಯಾಂಡಮೇ ಕೊಟ್ಬಿಟ್ರೆ ನೀವು ಇದನ್ನು? ಹೌದು ಸರ್, ಇದು ಬಂದು ಮಾಡ್ಲರ್ ಬಾಟಲ್ ಪುಲ್ಔಟ್ ಸರ್. ಇದು ಸ್ವಲ್ಪ ಸೈಜ್ ದೊಡ್ಡದು ಮಾಡಿದ್ದೀವಿ. ಯೂಶಲಿ ಬರೋದು 250 mm ಮಾತ್ರ ಬರುತ್ತೆ. ಹೌದು. ಇದು 1 feet ಕೊಟ್ಟಿದ್ದೀವಿ ಶಟರ್ ಸೈಜ್. ಓ 1 ಫೀಟ್ ದೊಡ್ಡದಿದೆ ಅಲ್ವಾ? ಕೊಟ್ಟಿದ್ದೀವಿ. ಹೌದು ಸರ್. ಒಳಗಡೆ ದೊಡ್ಡದೇ ಸಿಗುತ್ತೆ ನಮಗೆ. ಎಲ್ಲ SS ಯೂಸ್ ಮಾಡ್ತಾರೆ, ನಾವು ಮಾಡ್ಲರ್ ಯೂಸ್ ಮಾಡಿದ್ದೀವಿ. ಮಾಡ್ಯುಲರ್ ಹಾಕಿದ್ದೀರಾ? ಓಕೆ. ಈ ಕಡೆ ಸರ್ ಒಳಗಡೆ ಸರ್ ಇದು ಸಿಂಕ್ ಯೂನಿಟ್, ಡಸ್ಟ್ಬಿನ್ ಹೋಲ್ಡರ್, ಡಸ್ಟ್ಬಿನ್ಸು ಮತ್ತು 2 ಡಸ್ಟ್ಬಿನ್ಸ್ ಹಾಕೊಟ್ಬಿಟ್ರಾ? ಹಾಂ ಸರ್. ಓಕೆ ಸೂಪರ್. ಈ ಕಡೆ ಬನ್ನಿ ಸರ್ ಹಾಗೆ. ಓಕೆ ಸರ್, ಇಲ್ಲೂ ವೆಂಟಿಲೇಟರ್ಸ್ ಕೊಟ್ಟಿದ್ದೀವಿ, ಗಾಳಿ ಓಡಾಡಿ ಅಂತ. ಓಕೆ ಸರ್ ಈ ಕಡೆ ಬಂದರೆ ಮತ್ತೆ ಅಗೇನ್ ಸೆಟ್ ಆಫ್ 2 ಟ್ಯಾಂಡಮ್ ಕೊಟ್ಟಿದ್ದೀವಿ. ಖಾಲಿ ಇರುತ್ತೆ, ದೊಡ್ಡ ಐಟಮ್ ಇಟ್ಕೊಳ್ಳೋಕ್ಕೆ ಏನೋ ಐಟಮ್ಸ್ ಇಟ್ಕೊಬೋದು. ದೊಡ್ಡದೆಲ್ಲ ಇದರಲ್ಲಿ ಹಾಕೋಬೋದು. ಹೌದು ಸರ್. ಇದು ಕಂಪ್ಲೀಟ್ಲಿ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್. ಇದು ಗೋಲಾ ಯೂಸ್ ಮಾಡಿದ್ದೀವಿ, ಗೋಲಾ ಯೂಸ್ ಮಾಡಿ. ಮತ್ತೆ ವಿಕ್ಕರ್ ಬಾಸ್ಕೆಟ್ಸ್ ಕೊಟ್ಟಿದ್ದೀವಿ. ಸ್ವಲ್ಪ ಕಲರ್ ಡಿಫರೆಂಟ್ ಇದೆ. PVC ಅಲ್ವಾ ಸರ್ ಇದು? ಹೌದು ಸರ್, PVC ವಿಕ್ಕರ್ ಬಾಸ್ಕೆಟ್ಸು. ನೈಸ್. PVC ವಿಕ್ಕರ್ ಬಾಸ್ಕೆಟ್ಸ್ ಕೊಟ್ಟಿದ್ದೀವಿ. ಸೆಟ್ ಆಫ್ 2 ಕೊಟ್ಟಿದ್ದೀವಿ ಸರ್, ದೊಡ್ಡದೆ ಎರಡೂ. ಓಕೆ ವೆರಿ ನೈಸ್. ನೋಡಿ ವೀಕ್ಷಕರೇ, ಕಾಂಪ್ಯಾಕ್ಟ್ ಕಿಚನ್ನು, ಬಟ್ ಆದರೆ ಎಲ್ಲದೂ ಇದೆ ಈ ಕಿಚನಲ್ಲಿ. ನೈಸ್ ಸರ್. ಇಲ್ಲಿಂದ ನೆಕ್ಸ್ಟ್ ಸರ್ ಇದು ಪೇರೆಂಟ್ಸ್ ಬೆಡ್ರೂಮು, ಅಂದರೆ ಮೇಡಮ್ ಆ್ಯಂಡ್ ಸರ್ವರ್ ಬೆಡ್ರೂಮ್ ಇದು. ಸೊ ಇದು ಅಷ್ಟೇ ಸರ್, ಕಾಂಬಿನೇಷನ್ ಆಫ್ ಕಲರ್ ಸೇಮ್ ಇದೆ ಎಲ್ಲ ಕಡೆ. ಆ್ಯಂಡ್ ಇದು ಫ್ಲೂಟೆಡ್ ಲ್ಯಾಮಿನೇಟ್. ಇದು ಫ್ಲೂಟೆಡ್ ಲ್ಯಾಮಿನೇಟ್ ಸರ್, ಸ್ಲೈಡಿಂಗ್ ವಾರ್ಡ್ರೋಬ್. ನೀವು ನೋಡ್ಬೋದು ಈ ಲ್ಯಾಮಿನೇಟ್ಗೂ ಇದಕ್ಕೂ ಮ್ಯಾಚಿಂಗ್ ಇರುತ್ತೆ ಹ್ಯಾಂಡಲ್ಗೆ. ಇದು ರೋಸ್ ಗೋಲ್ಡ್ ಹ್ಯಾಂಡಲ್. ಇದು ಒಳಗಡೆ ನಿಮಗೆ ಆಕ್ರಿಲಿಕ್ ಅದು ಬ್ಲ್ಯಾಕ್ ಇದು ಕೊಟ್ಟಿದ್ದೀರಾ. ಎರಡು ಮ್ಯಾಚ್ ಆಗಿದೆ ಅಲ್ವಾ ಸರ್ ಇದು? ಹೌದು ಸರ್. ವೀಕ್ಷಕರೇ, ಇದು ಫ್ಲೂಟೆಡ್ ಇರುತ್ತೆ. ಸರ್ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಕಲರ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ ಸರ್ ಇದು? ಹೌದು ಸರ್, ತುಂಬ ಡಿಫ್ರೆಂಟ್ ಆಗಿದೆ. ಇದೊಂದು ಇಲ್ಲಿ ಇದು ತೊಗೊಂಡ್ರೆ ಗ್ಲಾಸ್ ಶಟರ್ ಇರಲಿ ಅಂತ. ನೋಡಿ ವೀಕ್ಷಕರೇ, ಎಂಟೈರ್ ಉದ್ದ ಬರುತ್ತೆ. ಅದು ಒಳಗಡೆನೂ ನಾವು ಇದೇ ಕೊಟ್ಟಿದ್ವಿ, ಫ್ಲೂಟೆಡ್ ಲ್ಯಾಮಿನೇಟ್. ಇದು ಒಳಗಡೆ ಇನ್ನರ್ ಲ್ಯಾಮಿನೇಟ್ಸು ಫ್ಲೂಟೆಡೇ ಕೊಟ್ಬಿಟ್ರೆ. ತುಂಬ ಜನ ಇದು ಕೊಡ್ತಾರೆ, ಫ್ಯಾಬ್ರಿಕ್ ಕೊಡ್ತಾರೆ, ವೈಟ್ ಕೊಡ್ತಾರೆ. ಸೊ ಇಲ್ಲಿ ಡ್ರೆಸ್ಸಿಂಗ್ ಕೊಟ್ಟರೆ ಒಂದು ಸ್ಮಾಲ್ ಡ್ರೆಸ್ಸಿಂಗ್ ಯೂನಿಟ್ ಇದೆ ಸರ್, ಒಂದು ಸ್ಟೋರೇಜ್ ಡ್ರಾಯರ್ ಕೊಟ್ಟಿದ್ದೀವಿ. ಮತ್ತು ಕಿಂಗ್ ಸೈಜ್ ಕಾಟ್ ಇದೆ. ಇದು ಹೈಡ್ರೋಲಿಕ್ ಲಿಫ್ಟ್ ಅಪ್ ಕಾಟು. ಆ ಕಡೆ ಈ ಕಡೆ 2 ಸೈಡ್ ಟೇಬಲ್ ಇದೆ ಸರ್. ಮತ್ತು ಆ ಕಡೆ ಈ ಕಡೆ 2 ಕಡೆಯಿಂದ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ಸೆಂಟ್ರಲ್ಲಿ ವಾಲ್ ಪೇಪರ್ ಆ್ಯಂಡ್ ಕುಷನ್. ಟ್ರಾಪಿಕಲ್ ಅಲ್ವಾ ಸರ್ ಇದು? ಹಾಂ, ಟ್ರಾಫಿಕಲ್ ಸರ್. ಓಕೆ. ಸೊ ಅಪೋಲ್ಸ್ಟ್ರಿ ವರ್ಕ್ ಮಾಡಿಕೊಟ್ಬಿಟ್ಟಿದ್ದೀರಾ. ಸೊ ನೋಡ್ಬೋದು, ಇಲ್ಲೊಂದಿದೆ, ಅಲ್ಲೊಂದಿದೆ ಸೈಡ್ ಟೇಬಲ್ಸ್. ಹೌದು. ಆ್ಯಂಡ್ ಇದು ಚಾರ್ಕೋಲ ಸರ್ ಇದು? ಹಾಂ, ಚಾರ್ಕೋಲ್ ರಾಫ್ಟರ್ ಸರ್. ಎಲ್ಲ ರಾಫ್ಟರ್ಸ್ ಚಾರ್ಕೋಲ್ ಸರ್ ಯೂಸ್ ಮಾಡೋದು. ನಾವು PVC ಯೂಸ್ ಮಾಡೋದಿಲ್ಲ. PVC ಬಾಳಿಕೆ ಬರೋದಿಲ್ಲ. ಆ್ಯಂಡ್ ಏನೇ ಅದ್ರ ಮೇಲೆ ನೈಲ್ ಮಾಡಲಿ ಏನೇ ಮಾಡಲಿ ಹೋಲ್ಸ್ ಬರುತ್ತೆ. ಇದ್ರ ಮೇಲೆ ನೀವು ನೈಲ್ಸ್ ಮಾಡಿದ್ರೂ ಗೊತ್ತಾಗಲ್ಲ, ಚಾರ್ಕೋಲ್ ಹಾರ್ಡ್ ಇರುತ್ತೆ ಮೆಟೀರಿಯಲ್. ಓಕೆ, ಚೆನ್ನಾಗಿ ಬಂದಿದೆ ಬಿಡಿ ಸರ್ ಇದು. ಸೂಪರ್. ಬನ್ನಿ ಸರ್ ಮೇಲೆ ಹೋಗ್ಬಿಡೋಣ ಇವಾಗ. ಖಂಡಿತ. ನಾವು ವಿಲೇಜ್ ಕ್ರಿಕೆಟ್ ಪ್ಲೇ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಇದೇ ಥರ ಮುಂದುವರಿದಿ. ನಮ್ಮ ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ ಮೇಲೆ. ಸುಮ್ಮ ಸರ್, ಮೇಲ್ಗಡೆ ಇದ್ದೀವಿ. ಇಲ್ಲಿ ಸೆಕ್ಷನಲ್ಲಿ ಏನೇನು ಮಾಡಿದ್ದೀರಾ ಸರ್? ಸರ್ ಇಲ್ಲಿ ಈ ಫ್ಲೋರ್ಗೆ ಅದೇ ಟಿವಿ ಹೇಳಿದ್ದೆ ಸರ್, 23 ಫೀಟ್ ಏನಿದೆ ಇಲ್ಲಿ ಅಪ್ ಟು ಸೀಲಿಂಗ್ವರೆಗೂ ಬರುತ್ತೆ. ಸೇಮ್ ಪ್ರೊಜೆಕ್ಷನ್ ಮೇಲೆ ಕೆಳಗಡೆ ಏನು ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ, ಮೇಲವರೆಗೂ ಅದೇ ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ. ಓಕೆ ಓಕೆ. ರಾಫ್ಟರ್ಸ್ ಕಂಟಿನ್ಯೂ ಆಗಿದೆ. ಯೂಶಲಿ ಏನು ಮಾಡ್ತಾರೆ ಅಂದರೆ ಬೇರೆ ಕಡೆ ಎಲ್ಲಾನು ಆ ಕಡೆ ರಾಫ್ಟರ್ ಎಷ್ಟಿದೋ ಇಲ್ಲೂ ಅಷ್ಟೇ ಕಟ್ ಮಾಡಿಬಿಡ್ತಾರೆ. ನಾವು ಹಂಗೆ ಮಾಡೋಕೆ ಹೋಗಿಲ್ಲ. ಈ ಲಿವಿಂಗ್ ಸ್ಪೇಸ್ಗೂ ಒಂದು ಡಿಸೈನ್ ಇರಲಿ, ಈ ವಾಲ್ ಅದು ವೇಸ್ಟ್ ಮಾಡೋದು ಬೇಡ. ಅಲ್ಲಿ ನಿಂತ್ಕೊಂಡು ನೋಡಿದಾಗ ಮೇಲಿರೋರಿಗೆ ಒಂದು ಡಿಸೈನ್ ಕಂಪ್ಲೀಟ್ ಆಗಲಿ. ಕರೆಕ್ಟ್ ಕರೆಕ್ಟ್. ಓಕೆ ಓಕೆ. ಇಲ್ಲಿ ಕೂಡ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ ಸರ್. ಸೊ ಆ ಕಡೆ ಈ ಕಡೆ ಕಂಪೇರ್ ಮಾಡಿ ಈ ಕಡೆ ಸ್ವಲ್ಪ ಜಾಸ್ತಿ ಬರುತ್ತೆ. ಜಾಸ್ತಿ ಬರುತ್ತೆ. ಆಮೇಲೆ ಶಾಂಡಲಿಯರ್ದು ಏನಾದರೂ ಇನ್ಪುಟ್ ಏನೋ ಕೊಟ್ಟಿದ್ರೆ? ಸ್ಟ್ಯಾಂಡರ್ಡ್ ಇನ್ಪುಟ್ ಕೊಟ್ಟಿದ್ದೀವಿ, ಡಿಸೈನಲ್ಲೂ ಕೊಟ್ಟಿರ್ತೀವಿ ಸರ್. ಆ್ಯಕ್ಚುಲಿ ಸ್ಟ್ಯಾಂಡಲಿಯರ್ಸ್ ಡಿಫ್ರೆಂಟ್ ಐಟಮ್ಸ್ ಕೊಟ್ಟಿರ್ತೀವಿ, ಡಿಫ್ರೆಂಟ್ ಮಾಡೆಲ್ಸ್ ಕೊಟ್ಟಿರ್ತೀವಿ. ಸೆಲೆಕ್ಷನ್ಗೆ ಹೋಗ್ಬೇಕಂದ್ರೆ ಕ್ಲೈಂಟ್ಸ್ ಕೇಳೋರಿದ್ದಾರೆ, ಸಾಕಷ್ಟು ಜನ ಕೇಳೋರಿದ್ದಾರೆ. ರೆಫರ್ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಕರ್ಕೊಂಡು ಹೋಗಿದ್ದೀವಿ. ಒಂದೊಂದು ಸೈಟಲ್ಲಿ ನಾವೇ ಖುದ್ದಾಗಿ ಹೋಗಿ ಅವ್ರಿಗೆ ಲೈಟ್ಸ್ ಯಾವ್ದು ಬೇಕು ಅಂತ ಪ್ರೊಕ್ಯೂರ್ ಮಾಡ್ಕೊಟ್ಟಿರೋದು ಇದೆ ಸರ್. ಓಕೆ 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 ಸರ್, ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ಸೆಕ್ಷನ್ ಇಲ್ಲಿ ಮೇಲ್ಗಡೆ ಸರ್, ಇಲ್ಲಿ ಬಂದು ಒಂದು ಲಿವಿಂಗ್ ಏರಿಯಾ ಇದೆ, ಸ್ಮಾಲ್ ಲಿವಿಂಗ್ ಏರಿಯಾ. ಇದನ್ನ ನಾವು ಜಾಸ್ತಿ ಡಿಸ್ಟರ್ಬ್ ಮಾಡಿದೆ ಒಂದು ವಾಲ್ ಬಿಡಿಂಗ್ಸ್ ಮಾಡಿದ್ದೀವಿ. ಡಬಲ್ ಲೇಯರ್ ಇರೋ ವಾಲ್ ಬಿಡಿಂಗ್ಸು, 22 mm ಇರೋ ಬೀಡಿಂಗ್ ಮಾಡಿದ್ದೀವಿ ಸರ್. 22 mm ಇದು? 22 mm ಇರೋ ಬೀಡಿಂಗ್ಸ್. ಏನು ಮಟೀರಿಯಲಲ್ಲಿ ಮಾಡಿರೋದು ಇದು ಸರ್? ಇದು PVC ಸರ್. ಇದು PVC ಮೋಲ್ಡಿಂಗ್, ರೆಡಿಮೇಡ್ ಮೋಲ್ಡಿಂಗ್ಸ್ ಬರುತ್ತೆ. ಅದನ್ನ ಕಟ್ ಮಾಡಿ ಒಂದು ಡಿಸೈನ್ ಮಾಡಿದ್ದೀವಿ. ಯಾಕಂದ್ರೆ ಇಲ್ಲಿ ಏನೇ ಬಾಕ್ಸ್ ಮಾಡಿದ್ರು ಅಗೇನ್ ಅಬ್ಸ್ಟ್ರಾಕ್ಟ್ ಆಗುತ್ತೆ, ಸೋಫಾಗಳು ಹಾಕೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ಈ ಕಾಂಪ್ಯಾಕ್ಟ್ ಸ್ಪೇಸ್ನ ಏನು ಮಾಡಿದ್ವಿ, ಬೀಡಿಂಗ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು. ಓಕೆ ಓಕೆ ಓಕೆ. ಇದ್ರ ಮಧ್ಯೆ ಬೇಕಾದ್ರೆ ಏನು ಬೇಕಾದ್ರೆ ಹಾಕೋಬಹುದು. ವಾಲ್ ಪೇಪರ್ ಹಾಕ್ಬೋದು ಸರ್, ಲೈಟ್ಸ್ ಯೂಸ್ ಮಾಡ್ಬೋದು, ವಾಲ್ ಆರ್ಟ್ ಮಾಡ್ಬೋದು, ಟೆಕ್ಸ್ಚರ್ ಪೇಂಟ್ಸ್ ಮಾಡ್ಬೋದು. ಈ ಬೀಡಿಂಗೇನೆ ಡಿಫ್ರೆಂಟ್ ಪೇಂಟ್ಸ್ ಮಾಡ್ಕೊಂಡು ಪೇಂಟ್ಸ್ ಅನ್ನ ಮಾಡ್ಕೋಬಹುದು. ಅವ್ರಿಗೆ ಬಿಟ್ಟಿರೋದು? ಅವ್ರಿಗೆ ಬಿಟ್ಟಿದ್ದು. ಸೂಪರ್. ಈ ಕಡೆ ಬಂದ್ಬಿಡೋಣ ಸರ್. ಇದು ಆ್ಯಕ್ಚುಲಿ ಇದು ಮೈನ್ ರೂಮು. ಕಸ್ಟಮರ್ ಅವ್ರು ಕೇಳಿ ಮಾಡಿಸ್ಕೊಂಡಿದ್ದು ಅವ್ರ ಡಾಟರ್ ರೂಮ್ ಇದು. ಓಕೆ, ಇದು ಅವ್ರ ಡಾಟರ್ ರೂಮು. ಸೊ ಅಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್, ಒಂದು ಮಿನಿ ಡ್ರೆಸ್ಸಿಂಗ್ ಯೂನಿಟ್, 2 ಸ್ಟೋರೇಜ್ ಕೊಟ್ಟಿದ್ದೀವಿ, ಡ್ರಾಯರ್ಸ್ ಕೊಟ್ಟಿದ್ದೀವಿ, ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಅದಕ್ಕೆ ಎಲ್ಲ ಸಾಫ್ಟ್ ಕ್ಲೋಸ್ ಇದೆ, ಬಟ್ ಚೆನ್ನಾಗಿದೆ. ಗ್ಲಾಸ್ ಕಟಿಂಗ್ ಸಕ್ಕದಾಗಿ ಬಂದಿದೆ ಇದರಲ್ಲಿ. ಎಸ್ ಸರ್. ಆರ್ಕ್ ತೊಗೊಂಡಿದ್ದೀರಾ. ಮತ್ತೆ ಇಲ್ಲಿ ಸರ್ ಕಿಂಗ್ ಸೈಜ್ ಕಾಟ್ ಇದೆ. ಅಗೇನ್ ಇಲ್ಲಿ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ, ಆ ಕಡೆ ಈ ಕಡೆ ಫೋನ್ ಎಲ್ಲ ಇಡಕ್ಕೆ. ಹಿಂದೆಗಡೆ ಏನು ಮಾಡಿದ್ವಿ ಅಂದರೆ ಪ್ಯಾನಲಿಂಗ್ ಮಾಡಿದ್ದೀವಿ ಸರ್. ಈ ಪ್ಯಾನಲಿಂಗ್ ಶೇಪ್ ಏನಿದೆ ಪ್ಲೇವುಡ್ ಅಲ್ಲಿ ಪ್ಯಾನಲಿಂಗ್ ಮಾಡಿ ಟಿವಿಗೆ ಹಿಂಗೆ ಪ್ರೊಜೆಕ್ಷನ್ ಕೊಟ್ಟಿರ್ತೀವೋ ಅದೇ ರೀತಿ ಇದಕ್ಕೂ ಪ್ರೊಜೆಕ್ಷನ್ ಕೊಟ್ಟು ಒಳಗಡೆ ಪ್ರೊಫೈಲ್ ಲೈಟ್ಸ್ ಹಾಕಿದ್ದೀವಿ. ಮತ್ತೆ ಸೆಂಟ್ರಲ್ ಇರೋದು ಟ್ರಾಪಿಕಲ್ ವಾಲ್ ಪೇಪರ್. ಓಕೆ ಓಕೆ. ಅಗೇನ್ ಇಲ್ಲೂ ಒಂದು ವಾಲ್ ಪೇಪರ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು. ತುಂಬ ಚೆನ್ನಾಗಿರುತ್ತೆ ಸರ್. ಸೂಪರ್ ಆಗಿ ಬಂದಿದೆ. ಸೊ ವೀಕ್ಷಕರು, ತುಂಬ ಚೆನ್ನಾಗಿದೆ ಇದು. ಟ್ರಾಪಿಕಲ್ಲು ಮೆಟಾಲಿಕಲ್ ಏನು ಬರುತ್ತೆ, ತುಂಬ ಸೂಪರ್ ಆಗಿರುತ್ತೆ ಇದು. ಬಟ್ ಇದು ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಹೌದು ಸರ್, ಥ್ಯಾಂಕ್ ಯು. ಓಕೆ. ಸೊ ಇದೆಲ್ಲ ಮ್ಯಾನ್ಯಲ್ ಮಾಡಿರೋದು ಸರ್. ಈ ಪ್ಯಾನಲಿಂಗ್ ಆಗಿದೆ, ಎಲ್ಲ ಮ್ಯಾನ್ಯಲ್ ಮಾಡಿರೋ ಕೆಲಸ ಆನ್ ಸೈಟಲ್ಲಿ ಮಾಡಿದ್ದೀವಿ. ಲ್ಯಾಮಿನೇಟ್ಸ್ ಏನು ನೋಡ್ಬೋದು ನೀವು,
ಕೆಳಗಡೆ ಇರೋದು ಗ್ಲಾಸಿ, ಅದೇ ಲ್ಯಾಮಿನೇಟ್ಸ್ ಸೆಮಿ ಮ್ಯಾಟ್ ಇದು. ಓಕೆ ಓಕೆ ಸೇಮ್ ಪ್ಯಾಟರ್ನ್ ಬಟ್ ಗ್ಲಾಸಿ ಸೆಮಿ ಮ್ಯಾಟ್. ಓಕೆ 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 ಸರಿ. ಸರ್ ಇದನ್ನು ಅಷ್ಟೇ ನಿಮ್ಗೆ ನೋಡ್ಬೋದು, ಇಲ್ಲೂ ಪಿಲ್ಲರ್ ಇದೆ, ಇಲ್ಲೂ ಪಿಲ್ಲರ್ ಇದೆ, ಓಕೆ ಆ ಕಡೆಗೂ ಸ್ಪೇಸ್ ಇದೆ. ಸೊ ಇದನ್ನ ಕವರ್ ಮಾಡಕ್ಕೆ ನಾವೇನ್ ಮಾಡಿದ್ವಿ, ಈ ಕಂಪ್ಲೀಟ್ ವಾಲ್ನ ರಾಫ್ಟರ್ಸ್ ಅಲ್ಲಿ ಕ್ಲೈಂಟ್ ಕೇಳಿ ಡಿಸೈನ್ ಮಾಡಿಸ್ಕೊಂಡ್ರು. ಇಡೀ ವಾಲನ್ನೇ ರಾಫ್ಟರ್ ಅಲ್ಲಿ. ಓಕೆ ಇದೇನಾಗುತ್ತೆ ಅಂದ್ರೆ ಎಂಟರ್ ಆಗಿದ ತಕ್ಷಣ ಮೇಲೆ ರಾಫ್ಟರ್ಸ್, ಇಲ್ಲೂ ರಾಫ್ಟರ್ಸ್, ಓಪನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಶೆಲ್ಫ್ಸ್ಗೆಲ್ಲ 1 ಇಂಚ್ ಸ್ಪಾಟ್ ಲೈಟ್ಸ್ ಇದೆ ಸರ್, ಹಿಂದೆಗಡೆ ರಾಫ್ಟರ್ಸ್. ಸೊ ಹಂಗೆ ಕಂಟಿನ್ಯೂ ಆದರೆ ಪಿಲ್ಲರ್ನ ಕ್ಲೋಸ್ ಮಾಡಿದ್ದೀವಿ. ಓಕೆ ಈ ಪಿಲ್ಲರ್ನ ಕ್ಲೋಸ್ ಮಾಡಿ ಒಂದು ಟಿವಿ ಯೂನಿಟ್, ಕೆಳಗಡೆ ಏನು ಲ್ಯಾಮಿನೇಟ್ಸ್ ನೋಡಿದ್ರಲ್ಲ ಟಿವಿ ಯೂನಿಟ್ಗೆ ಸೇಮ್ ಮಿನಿ, ಓಕೆ ಸೇಮ್ ರಾಫ್ಟರ್ಸ್, ಸೇಮ್ ಲ್ಯಾಮಿನೇಟ್, ಸೇಮ್ ಬಾಕ್ಸ್, ಚಿಕ್ಕದಾಗಿ ಮಾಡಿದ್ದೀವಿ. ಸೆಂಟ್ರಲ್ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ, ರಿಮೋಟ್ ಆಕ್ಸೆಸ್ ಮಾಡಿದ್ದಕ್ಕೆ ಎಲ್ಲದಕ್ಕೂ. ಆ್ಯಂಡ್ ಅಲ್ಲೇ ಪ್ಯಾನಲಿಂಗ್ ಮಾಡ್ಕೊಂಡು ಹಂಗೆ ಕಂಪ್ಲೀಟ್ಲಿ ಹಿಡನ್ ಕಾನ್ಸೆಪ್ಟ್ ಮಾಡಿದ್ದೀವಿ ಸರ್. ಓಕೆ ಹಿಡನ್ ಏನು ಒಳಗಡೆ ಏನು ಸರ್ ಹಿಡನ್ ಬಂದು ಒಳಗಡೆ ವಾರ್ಡ್ರೋಬ್ ಇದೆ, ವಾಕಿನ್ ವಾರ್ಡ್ರೋಬ್ ಆಯ್ತು. ವಾಕಿನ್ ವಾರ್ಡ್ರೋಬ್ ಇದೆ, ಪ್ರೊಫೈಲ್ ಶಟರ್ ಮತ್ತು ವುಡ್ ಮಿಕ್ಸ್ ಆಗಿರೋ ವಾರ್ಡ್ರೋಬ್ ಇದು. ಓಹೋ ಹೋ ಹೋ ತುಂಬ ದೊಡ್ಡದಲ್ವ? ತುಂಬ ದೊಡ್ಡದು ಸರ್, 11 ಅಡಿ ಇದೆ ಸರ್ ಉದ್ದ. 11 ಫೀಟ್. 11 ಫೀಟ್ ಇದೆ ಸರ್, 11 ಫೀಟ್ ಇದೆ. ಸೆಂಟ್ರಲ್ಲಿ 2 ಸೆಕ್ಷನ್ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ, ಆ ಕಡೆ ಈ ಕಡೆ ವುಡ್ ಕ್ಲೋಸ್ ಕೊಟ್ಟಿದ್ದೀವಿ. ಸರ್ ಇಲ್ಲೂ ಏನಂದ್ರೆ ಇಲ್ಲಿ ಕೂಡ ಒಂದು ಪಿಲ್ಲರ್ ಬಂದಿದೆ, ಇದ್ರಲ್ಲೂ ಒಂದು ಕಾಲಮ್ ಇದೆಯಾ? ಕಾಲಮ್ ಇದೆ ಸರ್, ಇಲ್ಲಿ ನೋಡ್ಬೋದು. ಇದ್ರ ಡೆಪ್ತೆ ಬೇರೆ ಇರುತ್ತೆ, ಇದರ ಡೆಪ್ತೆ ಬೇರೆ ಇರುತ್ತೆ. ಓಕೆ ಇದ್ರ ಒಳಗಡೆ ಕಾಲಮ್ ಇದೆ, ಇದ್ರ ಹಿಂದೆಗಡೆ ಕಾಲಮ್ ಇದೆ, ಇದ್ರ ಹಿಂದ್ಗಡೆ ಕಾಲಮ್ ಇದೆ. ಅದನ್ನ ಏನ್ ಮಾಡಿದೀವಿ, ಬಾಕ್ಸ್ ಮಾಡ್ಬಿಟ್ಟು ಆ ಕಾಲಮ್ನ ಕ್ಲೋಸ್ ಮಾಡಿ ಪಕ್ಕದಲ್ಲಿ ಓಪನ್ ಕೊಟ್ಟಿದ್ದೀವಿ. ಏನಕ್ಕೆ ಅಂದ್ರೆ ಡ್ರೆಸ್ಸಿಂಗ್ ಯೂಸ್ ಆಗಲಿ ಅಂತ. ಡ್ರೆಸ್ಸರ್ ಕೂಡ ತುಂಬಾ ದೊಡ್ಡದು ಕೊಟ್ರಲ್ಲ ಸರ್ ಇದು? ಸರ್ ಇದು ಅಷ್ಟೇ ಇಲ್ಲೇ ಮಾಡಿರೋದು ಸೈಟಲ್ಲಿ ಪ್ಯಾನಲಿಂಗ್ ಮಾಡಿಕೊಂಡು ಲ್ಯಾಮಿನೇಟ್ ಸ್ಪೇಸ್ ಮಾಡಿದ್ದೀವಿ, ಉದ್ದ ಮಿರರ್ ಕೊಟ್ಟಿದ್ದೀವಿ. ಸೊ ಮ್ಯಾನುವಲ್ ವರ್ಕ್ ತುಂಬಾನೇ ಆಗಿದೆ ಅಲ್ಲ ಸರ್? ಸಿಕ್ಕಾಪಟ್ಟೆ ಮ್ಯಾನುವಲ್ ವರ್ಕ್ ಇದೆ ಸರ್. ಇಲ್ಲಿ ನೀವು ಸೈಟ್ ನೋಡೋ 50-50, ಅರ್ಧ ಮ್ಯಾನುವಲ್ ಕೆಲಸ ಆದರೆ ಅರ್ಧ ಮಾಡಲರ್ ಕೆಲಸ ಆಗಿದೆ. ವಾರ್ಡ್ರೋಬ್ಸ್ ಯೂನಿಟ್ ಎಲ್ಲ ಫ್ಯಾಕ್ಟ್ರಿಲಿ ಮಾಡಿದ್ದೀವಿ, ಓಕೆ. ಬಟ್ ಟಿವಿ ಯೂನಿಟ್ಸ್ ಪ್ಯಾನಲಿಂಗ್ಸ್ ಎಲ್ಲ ಬಂದು ಸೈಟಲ್ಲಿ ಮಾಡಿದ್ದೀವಿ. ಓಕೆ ಈ ಹ್ಯಾಂಡಲ್ ತುಂಬಾ ಇಷ್ಟ ಆಯ್ತು ಸರ್ ನನಗೆ. ಸರ್ ಇದೇ ಹ್ಯಾಂಡಲ್ ನೀವು ಮೇಲೆ ನೋಡ್ಬೋದು, 4 ಇಂಚ್ ಹ್ಯಾಂಡಲ್ ಏನು ಯೂಸ್ ಮಾಡಿದ್ದೀವಿ, ಅದೇ ಪ್ಯಾಟರ್ನ್ 2 ಫೀಟ್. ಓಕೆ ಓಕೆ ಓಕೆ. ಸೊ ಹ್ಯಾಂಡಲ್ಸ್ ನೋಡ್ಬೋದು ಸರ್, ಎಲ್ಲ ಕಡೆ ಕೆಳಗಡೆ ಹಾಕಿರ್ತಾರೆ, ಇಲ್ಲ ಮೇಲ್ಗಡೆ ಹಾಕಿರ್ತಾರೆ. ಇದು ಒಂದು ಕೆಳಗಡೆ ಒಂದು ಮೇಲ್ಗಡೆ, ಈ ತರ ನಾವು ಫಿಕ್ಸರ್ಸ್ ಮಾಡಿದ್ದೀವಿ. ಅನಿವನ್ ಆಗಿ ಮಾಡಿದ್ದೀರಾ? ಅನಿವನ್ ಆಗಿ ಮಾಡಿದ್ದೀವಿ. ಓಕೆ ಓಕೆ. ಮತ್ತೆ ಇಲ್ಲಿ ಪ್ರೊಫೈಲ್ ಶಟರ್ ಇದೆ, ಸೆಂಟರಲ್ಲಿ 2, ಒಳಗಡೆ ಸೇಮ್ ಕಲರ್ ಲ್ಯಾಮಿನೇಟ್. ಓಕೆ ಸೇಮ್ ಆಸ್ ಇಟ್ ಈಸ್ ಅಲ್ಲ? ಆಸ್ ಇಟ್ ಈಸ್ ಸರ್. ಮತ್ತೆ ಒಳಗಡೆ ಪ್ರೊಫೈಲ್ ಎಕ್ಸ್ ಪ್ರೊವಿಷನ್ ಕೊಡ್ಬೋದು, ಕಂಪ್ಲೀಟ್ ಪ್ರೊಫೈಲ್ ಶಟರ್ ಇದ್ರೆ. ಮತ್ತೆ ಇಲ್ಲಿ ಕೂಡ ಸೇಮ್ ಅದೇ ಲ್ಯಾಮಿನೇಟ್ ಕಂಟಿನ್ಯೂ ಆಗುತ್ತೆ, ವಾರ್ಡ್ರೋಬ್ ಆಗುತ್ತೆ. ಚೆನ್ನಾಗಿದೆ ಇದು ಲ್ಯಾಮಿನೇಟ್. ಆ್ಯಂಡ್ ವಾಶ್ರೂಮ್ ಬಂದರೆ ಸರ್, ಇಲ್ಲಿ ವಾಶ್ರೂಮ್ ಒಂದು ವ್ಯಾನಿಟಿ, ಒಂದು ಮಿರರ್. ಸೊ ವ್ಯಾನಿಟಿ ನೀವೇ ಹಾಕೊಟ್ರಾ? ಹೌದು ಸರ್. ಸೊ ಒಂದು ಮಿರರ್. ಹೌದು ಸರ್. ಸರ್ ಇಲ್ಲಿ ಬಂದ ನೋಡಿ, ಹೇಳಿದ ನಾನು ಕಾಲಮ್ ಹೇಳಿದ್ನಲ್ಲ, ಸೊ ಆ ಕಾಲಮ್ ಡೆಕೋರೇಷನ್ಗೆ ಏನು ಮಾಡಿದ್ವಿ ನಾವು, ಬಟ್ಟೆ ಕ್ಲೋತ್ಸ್ ಹ್ಯಾಂಗಿಂಗ್ ಅಂತ ಪ್ರೊವಿಷನ್ ಮಾಡಿಬಿಟ್ಟಿದ್ವಿ ಒಳಗಡೆ. ಇದ್ರ ಒಳಗಡೆ ಒಳಗಡೆ ಯೂಸ್ಡ್ ಕ್ಲಾತ್ಸ್. ಯೂಸ್ ಕ್ಲೋತ್ಸ್ ಅಂದರೆ ಜಾಗ ವೇಸ್ಟ್ ಆಗಬಾರ್ದು, ವೇಸ್ಟ್ ಆಗಬಾರ್ದು ಅಂತ ಮಾಡಿದ್ದಾರೆ ಸರ್. ಓಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು. ಥ್ಯಾಂಕ್ ಯು. ಓಕೆ ಸೊ ಈ ಕಲರು ಒಳ್ಳೆ ಇದಿದೆ ನೋಡಿ, ಈ ರಬ್ಬರ್ ವುಡ್ ಫಿನಿಶ್ ಬರುತ್ತೆ. ಹೌದು ಸರ್, ರಬ್ಬರ್ ವುಡ್ ಫಿನಿಶ್ ಸರ್ ಇದು. ಓಕೆ ಸೆಮಿ ಮ್ಯಾಟ್ ಸರ್ ಇದು. ಓಕೆ ಆ್ಯಂಡ್ ಇದು ಸ್ಯಾಂಡ್ವಿಚ್ ಥರ ಬರುತ್ತೆ. ಸ್ಯಾಂಡ್ವಿಚ್ ಸರ್, ಆ ಕಡೆ ಈ ಕಡೆ ನಿಮಗೆ ಬ್ಲ್ಯಾಕ್ ಸೆಂಟ್ರಲ್ ಗೋಲ್ಡ್ ಲೈನ್, ಯಾಕಂದ್ರೆ ಇದು ಮ್ಯಾಚ್ ಆಗಲಿ ಅಂತ ಸ್ವಲ್ಪ. 2.5 to 3 feet ತನಕ 3 ಫೀಟ್ ತನಕ ಇದೆ ಸರ್. ಇದು ನೆಕ್ಸ್ಟ್ ಬೆಡ್ರೂಮ್ ಸರ್. ಇದು ಗೆಸ್ಟ್ ಬೆಡ್ರೂಮ್ ಸರ್. ಈ ಮನೇಲಿ 2 ಗೆಸ್ಟ್ ಬೆಡ್ರೂಮ್ ಇದೆ, ಇದು ಮತ್ತೆ ಮತ್ತೊಂದು. ಅಲ್ಲಿ ಜಸ್ಟ್ ಒಂದು ವಾರ್ಡ್ರೋಬ್ ಮಾಡಿದ್ದೀವಿ, ಇಲ್ಲಿ ಕೂಡ ಒಂದು ವಾರ್ಡ್ರೋಬ್. ಬಟ್ ಏನಂದ್ರೆ ಈ ವಾರ್ಡ್ರೋಬ್ ಲ್ಯಾಮಿನೇಟ್ ಬಂದು ಟೆಕ್ಸ್ಚರ್ ಲ್ಯಾಮಿನೇಟ್ಸ್. ನೀವು ಹತ್ರ ನೋಡಿದ್ರೆ ಎಲ್ಲ ಜಿಗ್ಜಾಗ್ ಲ್ಯಾಮಿನೇಟ್ ಕಾಣಿಸುತ್ತೆ. ಇದರೊಳಗಡೆ ಜಿಗ್ಸ್ ಆಗಿದೆ. ಓ ಇಲ್ಲೇ ಇದೆ ಸರ್, ಇದು ದೂರದಿಂದ ಗೊತ್ತೇ ಆಗಲ್ಲ ಇದೆ. ಹೌದು ಸರ್. ಮತ್ತು ಇದು ಕಾಂಟ್ರಾಸ್ಟ್ ಆಗಿ ಒಂದು SS ಫಿನಿಶ್ ಕಾಣಿಸೋ ಥರ ಒಂದು ಹ್ಯಾಂಡಲ್ಸ್, ಕೋಟೆಡ್ ಹ್ಯಾಂಡಲ್ಸ್. ಕೋಟೆಡ್ ಇದು? ಹೌದು ಸರ್. SS ಥರ ಅನಿಸುತ್ತೆ. ಹೌದು ಸರ್. ಓಕೆ ಚೆನ್ನಾಗಿದೆ ಸರ್ ಇದು. ಸೊ ಗೆಸ್ಟ್ ಬೆಡ್ರೂಮ್ಗೆ ಇದು ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟ್ ಆಗಿದೆ ಸರ್. ಬಟ್ ಏನಂದರೆ ಈ ಸ್ಪೇಸಿಗೆ ನಾವು ಫಿಲ್ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಓಕೆ ಎಷ್ಟು ದೊಡ್ಡದಾಗಿದೆ ಸರ್ ಇದು? ಸರ್ ಇದು ಬಂದು ನಿಮಗೆ 11 ಫೀಟ್ ಮೇಲಿದೆ ಸರ್ ಇದು. 11 feet. 11 ಫೀಟಿಂದ ಸ್ವಲ್ಪ ಹೈಟ್ ಇದೆ, ಯಾಕಂದರೆ ಕೆಳಗಡೆ ಪ್ಲಾಟ್ಫಾರ್ಮ್ ಮಾಡಿಬಿಟ್ಟಿದ್ರು, 4 ಇಂಚು ಕಾಂಕ್ರೀಟಲ್ಲಿ ಪ್ಲಾಟ್ಫಾರ್ಮ್ ಮಾಡಿದ್ರು, ಅದ್ರ ಮೇಲೆ ನಾವು ಕೂರಿಸಿದ್ವಿ. ಇಲ್ಲಾಂದ್ರೆ ಯೂಶಲಿ ನಾವು ಲೆಗ್ಸ್ ಕೊಟ್ಟು ಅಡ್ಜಸ್ಟ್ ಮಾಡ್ತೀವಿ, ಇಲ್ಲಿ ಪ್ಲಾಟ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ. ಓಕೆ ಅಗಲ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ಅಗಲ ಬಂದು ಸರ್ ನಿಮಗೆ 2 ಶಟರ್ಸ್ ಬರುತ್ತೆ. ಟೋಟಲ್ 3 ಫೀಟ್ ಬೈ 3 ಫೀಟ್, ಟೋಟಲ್ ನಿಮಗೆ 6 ಫೀಟ್, 6.5 ಬರುತ್ತೆ ಪಟ್ಟಾಗಳು ಕನ್ಸಿಡರ್ ಮಾಡಿದ್ರೆ. ಆ ಕಡೆ ಈ ಕಡೆ ನಾವು ಡಮ್ಮಿ ಕೊಡಲೇಬೇಕು, ಯಾಕಂದರೆ ಡೋರ್ ಮೂವ್ಮೆಂಟ್ ಚೆನ್ನಾಗಿರಲಿ, ಡೋರ್ ಲೈಫ್ ಚೆನ್ನಾಗಿರಬೇಕು ಅಂದರೆ ಆ ಕಡೆ ಈ ಕಡೆ ನಾವು ಡಮ್ಮಿ ಕೊಡಲೇಬೇಕು. ಸೂಪರ್ ಸೂಪರ್. ಆಮೇಲೆ ಇಲ್ಲೊಂದು ಡ್ರೆಸ್ಸಿಂಗ್, ಇಲ್ಲ ನಾರ್ಮಲ್ ಡ್ರೆಸ್ಸಿಂಗ್ ಯೂನಿಟ್ ಸರ್. ಈ ಯೂನಿಟ್ ಕೂಡ ಇಲ್ಲೇ ಆನ್ ಸೈಟಲ್ಲಿ ಮಾಡಿದ್ವಿ. ಓಕೆ ಸಿಂಪಲ್ ಆಗಿ ಮಾಡಿರೋದಲ್ವ? ಸಿಂಪಲ್ ಆಗಿ ಇಲ್ಲಿ ಗೆಸ್ಟ್ ಬೆಡ್ರೂಮ್ಗೆ ಅಂತ. ಓಕೆ ಸೊ ವೀಕ್ಷಕರೇ, ಸುಮನ್ ಸರಿಂದ ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ಕೇಳ್ಕೊಂಬಂದ್ರಿ. ಸರ್ ಹತ್ರ ಇವಾಗ ಪ್ರೈಸ್ ಬಗ್ಗೆ ಮಾತನಾಡೋ ವಿಚಾರ. ಸರ್ ಈ ಮನೆ ಎಕ್ಸಾಕ್ಟ್ 40 ಇನ್ನೇನಾದರೂ ಎಡಿಷನಲ್ ಏನಾದರೂ ಆಯ್ತಾ? ಸರ್ 14 lakhs ಪ್ಲಸ್ ಲೈಟಿಂಗ್ಸ್ ಅಂತ ಆಬ್ವಿಯಸ್ಲಿ ಎಕ್ಸ್ಟ್ರಾ ಆಗುತ್ತೆ ನಿಮಗೆ. ಓಕೆ ಸೊ ಲೈಟಿಂಗ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ವರ್ಕ್. ಸೊ ವೀಕ್ಷಕರು ಕೆಲವೊಂದು ಟೈಮ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ನಾವು 14 lakhs or 15 lakhs ಅಂತ ಏನಾದರೂ ಏನೇ ಪ್ರೈಸಿಂಗ್ ಇದ್ರು ಇಂಟೀರಿಯರ್ಸ್ಗೆ ಅದ್ರಲ್ಲಿ ಲೈಟ್ಸು ಮತ್ತು ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಬೈ ಡಿಫಾಲ್ಟ್ ಯಾವುದೇ ಇಂಟೀರಿಯರ್ ಕಂಪ್ನಿ ಆಗಲಿ ನಿಮ್ಗೆ ಲೈಟಿಂಗ್ಸು ಬೇರೆ ಆಕ್ಸೆಸರೀಸ್ ಎಲ್ಲ ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ನಮ್ಮದ್ರಲ್ಲಿ ಲೈಟಿಂಗ್ಸು ಮತ್ತು ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ನಿಮ್ಗೆ ಎಕ್ಸ್ಟ್ರಾ ಆಗುತ್ತೆ. ಓಕೆ ಓಕೆ ಓಕೆ. ಪ್ಲಸ್ ಟ್ಯಾಕ್ಸಸ್ ಏನಾದರೂ ಇರುತ್ತೆ? ಟ್ಯಾಕ್ಸಸ್ 100% ಕೊಡಲೇಬೇಕು ಸರ್. ಸರ್ಕಾರಕ್ಕೆ ಏನು ಕೊಡಬೇಕು, GST ಮತ್ತು ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ನಾವು ಅದನ್ನು ತುಂಬಿಸಲೇಬೇಕು. ಕೊಡಲೇಬೇಕು.
ಕೊಡಬೇಕಾಗುತ್ತೆ, ಜಿ ಎಸ್ ಟಿ ಅಡಿಷನಲ್ ಆಗಿ. ಜಿ ಎಸ್ ಟಿ ಅದು ಅಡಿಷನಲ್ ಅದು ಕೊಡಲೇಬೇಕು. ಓಕೆ ಫೈನ್ ಸರ್. ಆಮೇಲೆ ಇನ್ನೊಂದು ನಿಮ್ಮ ಪ್ರೈಸಿಂಗ್ ಅಂತ ಬಂದಾಗ ಬ್ರಿಕ್ ಆ್ಯಂಡ್ ಪ್ಲೈ ಪ್ರೈಸಿಂಗ್ ಏನು ನಡೀತಾ ಇದೆ ಸರ್? ಸ್ಟಾರ್ಟಿಂಗಿಂದ ನಾವು ಪ್ರೈಸ್ ರಿವೈಸ್ ಮಾಡಿಲ್ಲ. ಒಂದು ವರ್ಷದ ಮುಂಚೆ ಏನಿತ್ತು ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿದಾಗೂ ಅದೇ ಪ್ರೈಸಿಂಗ್ ಇದೆ, 750 ಇದೆ. ಮತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದೀವಿ. ಮತ್ತು ವೀಕ್ಷಕರಿಗೆ ಲಾಸ್ಟ್ ಟೈಮ್ ನಾವು ಹೇಳ್ದಂಗೆ ಇನ್ನೂ 2025 ರೇಟ್ಸಲ್ಲೇ ಕೊಡ್ತಿದ್ದೀವಿ. ಇದೊಂದು ಆಫರ್ ಒಂದು 2-3 ಮಂತ್ಸ್ ಇರುತ್ತೆ ನಿಮಗೆ. 2025 ರೇಟಲ್ಲಿ ಬೇಕು ಅಂತ ಹೇಳಿದ್ರೆ ನಿಮಗೆ 3 ಮಂತ್ಸಿಗೆ ನೀವಂದ್ರೆ ಬುಕ್ ಮಾಡ್ಕೊಂಡ್ರೆ ಕನ್ನಡ ಕೋರ ಚಾನಲ್ ವೀಕ್ಷಕರಿಗೆ ಆ ರೇಟ್ ಸಿಗುತ್ತೆ. ಓಲ್ಡ್ ಇಯರ್ತೆ ನಮಗೆ ರೇಟ್ Previous ಸಿಗುತ್ತೆ. year ಏನು ರೇಟ್ ಇತ್ತು ನಿಮ್ದು ಆ್ಯಕ್ಚುಲಿ? 750 ಇತ್ತಲ್ಲ ಸರ್? 750 ರೂಪಾಯಿಂದ ಶುರು ಆಗಿದೆ. ಅದು ಅಕ್ರಿಲಿಕಲ್ಲಿ ಏನು ರೇಟ್? ಅಕ್ರಿಲಿಕ್ ನಮಗೆ ಅಕ್ರಿಲಿಕ್ ಬಂದ್ಬಿಟ್ಟು ನಿಮ್ಗೆ 1800 2000 ಇದೆ ಸರ್. 2000 rupees. ಮ್ಯಾನುವಲ್ ವರ್ಕಲ್ಲಿ ಏನು ಚಾರ್ಜ್? ಮ್ಯಾನುವಲ್ ವರ್ಕ್ ನಾವು ಆಕ್ಚುಲಿ ಮೆಟೀರಿಯಲ್ ಮೇಲೆ ಹೋಗುತ್ತೆ ಸರ್. ಅದನ್ನ ಹಿಂಗೆ ಅಂತ ಡಿಫೈನ್ ಮಾಡೋಕ್ಕಾಗೋದಿಲ್ಲ. ಓಕೆ ಓಕೆ. ಸೊ ನಿಮ್ಗೆ ಸೆಲೆಕ್ಟ್ ಮಾಡೋ ಮೆಟೀರಿಯಲ್ಸ್ ಮೇಲೆ ಹೋಗುತ್ತೆ. ಕೆಲವೊಬ್ರು ಇಲ್ಲಿ ನೋಡಬೇಕಾದ್ರೆ ವೀಕ್ಷಕರ ರಾಫ್ಟರ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನಾದರೂ ಕ್ರಿಸ್ ಕ್ರಾಸ್ ಮಿರರ್ ತೊಗೊಂಡ್ರೆ, PVD ತೊಗೊಂಡ್ರೆ, ಇಲ್ಲ ವಿನಿಯರ್ ಶೀಟ್ಸ್ ತೊಗೊಂಡ್ರೆ ಅವಾಗ ಆಬ್ವಿಯಸ್ಲಿ ಮೆಟೀರಿಯಲ್ ಕಾಸ್ಟಿಂಗು ಮತ್ತು ಅದನ್ನ ಇನ್ಸ್ಟಾಲ್ ಮಾಡೋ ಕಾಸ್ಟಿಂಗು ಚೇಂಜ್ ಆಗೇ ಆಗುತ್ತೆ. ಬಟ್ ನೀವು ಫಸ್ಟೇ ಹೇಳ್ಬಿಡ್ತೀರಾ? ಅಷ್ಟೇ ಹೇಳ್ಬಿಡ್ತೀವಿ. ಅದ್ರದ್ದು BOQ ಅಂತ ನಾವೇನು ರೆಡಿ ಮಾಡ್ಬೇಕಾದ್ರೆ ಅವ್ರಿಗೆ ಏರಿಯಾ ಎಷ್ಟು ಬರ್ತಿದೆ, ಏನು ಮೆಟೀರಿಯಲ್ ಸೆಲೆಕ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ನಾವು ಕಂಪ್ಲೀಟ್ ಅವ್ರಿಗೆ ಮಾಹಿತಿ ಕೊಟ್ಬಿಡ್ತೀವಿ. ಓಕೆ. ಮ್ಯಾನುವಲ್ ಡಿಫೈನ್ ಮಾಡಕ್ಕೆ ಬರೋದಿಲ್ಲ. ಓಕೆ. ಸೊ ಯೂಶುವಲಿ ಈ ಥರ ಒಂದು ಡೂಪ್ಲೆಕ್ಸ್ ಮನೆ ಮಾಡಬೇಕು ಅಂದರೆ ಟೈಮ್ ಎಷ್ಟು ತೊಗೊಂತಾರೆ? ಈ ಮನೆಗೆ ಎಷ್ಟು ಟೈಮ್? ಸರ್, ಈ ಮನೆಗೆ 2 ಮಂತ್ಸ್ ನಾನು ಹೇಳ್ದಂಗೆ. ಸೊ ಜಾಸ್ತಿ ಟೈಮ್ ಕೊಟ್ಟಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ರಿಕ್ವೆಸ್ಟ್ ಮಾಡೋದು ವೀಕ್ಷಕರ ಹತ್ರ ಮ್ಯಾನುವಲ್ ಕೆಲಸ ಇರಬೇಕಾದ್ರೆ ಮನೆ ಸ್ವಲ್ಪ ವಿಶಾಲವಾಗಿರ್ಬೇಕಾದ್ರೆ ದಯವಿಟ್ಟು ಕೋಆಪರೇಟ್ ಮಾಡಿ ಟೈಮ್ ಕೊಡಿ. ಸೊ ನಿಮಗೂ ಸಾಕಷ್ಟು ಪ್ರೆಷರ್ ಇರುತ್ತೆ, ನಂಗೆ ಅರ್ಥ ಆಗುತ್ತೆ. ನೀವು ಬ್ಯಾಂಕಲ್ಲಿ EMI ತೊಗೊಂಡಿರ್ತೀರಾ, ಮತ್ತೆ ಒಳ್ಳೆ ಡೇಟ್ಸ್ ಹಾಕಿರ್ತೀರಾ. ಕೆಲವೊಬ್ರು ಗ್ರೂಪ್ ರಶಿಗೆ ಗಟ್ಟಲೆ ಮನೆ ಕಟ್ಟಿ ಹೌಸ್ ವಾರ್ಮಿಂಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಡೇಟ್ಸ್. ಸೊ ಆ ಡೇಟ್ಸ್ ಒಂದು ಕಡೆ ಪ್ರೆಷರ್ ಇರುತ್ತೆ, ಮತ್ತು ಬೇರೆ ಫ್ರೆಂಡ್ಸ್ ಕಡೆಯಿಂದ ಪ್ರೆಷರ್ ಇರುತ್ತೆ. ನೋಡೋ ಜನ ಪ್ರೆಷರ್ ಮಾಡ್ತಿರ್ತಾರೆ, ಏನು ಮನೆ ಕೆಲಸ ನಡೀತಿದೆಯಾ, ಲೇಟ್ ಆಗೋಯ್ತಲ್ಲ, ಈ ರೀತಿ ಎಲ್ಲ ತುಂಬ ಪ್ರೆಷರ್ಸ್ ಇರುತ್ತೆ. ನಿಮ್ಮ ಸಿಚುವೇಶನ್ ನಮ್ಗೆ ಅರ್ಥ ಆಗುತ್ತೆ. ಪ್ರೊವೈಡೆಡ್ ನೀವು ನಮ್ಗೆ ಕೋಆಪರೇಟ್ ಮಾಡಿ ಟೈಮ್ ಕೊಟ್ಟರೆ ನಿಮ್ಮ ಮನೆಗೆ ಒಂದು ಸ್ಕಿಲ್ಫುಲ್ ವರ್ಕರ್ಸ್ನ ತಂದಾಕಿ ಅವ್ರ ಕಡೆಯಿಂದ ಸ್ಕಿಲ್ಫುಲ್ ಕೆಲಸನ ನಾವು ಎತ್ತೋಕ್ಕೆ ನಮಗೂ ಕಂಫರ್ಟಬಲ್ ಆಗಿ ಈಸಿ ಆಗುತ್ತೆ. ಸೂಪರ್ ಆಗಿ ಮಾಡ್ತೀರಾ. ಸೊ ಈಗ ಯಾರಾದರೂ ಬರಬೇಕು ಮಾಡಬೇಕು, ನಾವು ಕೂಡ ಬುಕ್ ಮಾಡಬೇಕು ಅಂದರೆ ಎಲ್ಲಿ ಬರಬೇಕು? ನಿಮ್ಮ ಸರ್, ಬನಶಂಕರಿ 6 ಸ್ಟೇಜಿಗೆ ಬರ್ಬೋದು. ಬನಶಂಕರಿ 6 ಸ್ಟೇಜಿಗೆ ಬಂದು ನಮ್ಮ ಜೊತೆ ಮಾತುಕತೆ ಮಾಡಿ ಚಂದನ್ ಅಂತ ಇರ್ತಾರೆ, ಮತ್ತು ರವಿ ಅವರು ಅಂತ ಇರ್ತಾರೆ, ಅವರೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಮತ್ತು ನಮಗೂ ಕಾಲ್ ಮಾಡ್ಬೋದು, ನಾನು ಕಾಲ್ ಮಾಡಿ ಮಾತಾಡ್ತೀನಿ ಮತ್ತೆ. ಓಕೆ ಸರ್. ಇವಾಗ ಇಂಟೀರಿಯರ್ ಬಂದಾಗ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳು ಬರುತ್ತೆ, ಪ್ರತಿಯೊಂದರಲ್ಲೂ ಒಂದೊಂದು ಬ್ರ್ಯಾಂಡ್ ಇರುತ್ತೆ. ಯೂಶುವಲಿ ನೀವು ಯೂಸ್ ಮಾಡುವಂಥ ಬ್ರ್ಯಾಂಡ್ಗಳು ಯಾವುದು? ಫಿಟ್ಟಿಂಗ್ಸ್ ಎಲ್ಲ ಮಾರ್ಕೆಟಲ್ಲಿ ಗೊತ್ತಿರೋಂಗೆ ಹೆಟಿಚ್ಚು, ಹ್ಯಾಫ್ಲೆ, ಎಪ್ಕೋ, ಪೆಗ್ಲರ್ ಇದೆಲ್ಲ ಬರುತ್ತೆ. ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ನನಗೆ ಇದೇ ಬೇಕು ಅಂತ ನೀವು ಡಿಮಾಂಡ್ ಮಾಡಿದ್ರೆ ನಾವು ಅದನ್ನು ಮಾಡ್ಕೊಡ್ತೀವಿ. ಈ ಲ್ಯಾಮಿನೇಟ್ಸ್ ಅಲ್ಲಿ ಯಾವ ಬ್ರ್ಯಾಂಡ್ ಜಾಸ್ತಿ? ಲ್ಯಾಮಿನೇಟ್ಸ್ ನಮ್ಮ 10 to 12 ಬ್ರ್ಯಾಂಡ್ಸ್ ಟೈಅಪ್ ಇದೆ. ನಿಮಗೆ ಸಾಕಷ್ಟು ಬ್ರ್ಯಾಂಡ್ಸ್ ಬರುತ್ತೆ ಅದರಲ್ಲಿ. ಓಕೆ, ಹೆಸರು ತಗೋಬಹುದು ಕೆಲವು? ಸರ್, ನಮಗೆ ಕ್ರೋಮಾ ಬರುತ್ತೆ, ಮಣಿ ಲ್ಯಾಮೋ, ಸ್ಕೈ ಲ್ಯಾಮ್ ಬರುತ್ತೆ, ಮತ್ತೆ ಮೆರಿನೋ ಲ್ಯಾಮಿನೇಟ್ಸ್ ಬರುತ್ತೆ. ಎಲ್ಲ ಸಿಗುತ್ತೆ ನಿಮ್ಮ ಹತ್ರ? ಎಲ್ಲ ನಮ್ಮ ಹತ್ರ ಇದೆ ಸರ್. ವಾಟ್ ಅಬೌಟ್ ಪ್ಲೈವುಡ್? ತುಂಬಾ ಇಂಪಾರ್ಟೆಂಟ್. ಪ್ಲೈವುಡ್ ಬಂದ್ಬಿಟ್ಟು ಸೆಂಚುರಿ ಇದೆ. ಸೆಂಚುರಿ ಮತ್ತೆ ಜೊತೆಲಿ ನಮ್ಮ ಹತ್ರ ಸಾಕಷ್ಟು ಬೇರೆ ಬ್ರ್ಯಾಂಡ್ಸ್ ಇದೆ. ಓಕೆ. ಸೆಂಚುರಿ ಬದಲು ಬೇರೆ ಬ್ರ್ಯಾಂಡ್ಸ್ ಬೇಕು ಅಂದ್ರೆ ನಾವು ಅದನ್ನು ಮಾಡ್ಕೊಡ್ತೀವಿ. ಯಾಕಂದ್ರೆ ತುಂಬಾ ಜನ ಇವಾಗೆಲ್ಲ 25 ವರ್ಷ ವಾರಂಟಿ, 30 ವರ್ಷ ವಾರಂಟಿ, BWP ಬರ್ತಾ ಇದೆ, HDHMR ಬರ್ತಾ ಇದೆ. ಸೊ ಅವೆಲ್ಲ ನಿಮ್ಮ ಹತ್ರ ಅವೈಲೇಬಲ್? BWP ಇದೆ ಸರ್. ಅದು ಬೈ ಡಿಫಾಲ್ಟ್ ಪ್ರತಿಯೊಂದು ಇಂಟೀರಿಯರ್ ಕಂಪನಿ ಕೊಡ್ತಿದ್ದಾರೆ BWP, ನಾವು ಕೊಡ್ತಿದ್ದೀವಿ. ಓಕೆ ಓಕೆ. ಕಿಚನ್ ಏರಿಯಲ್ಲಿ 100% BWP ಬಂದೇ ಬರುತ್ತೆ ನಿಮಗೆ. ಓಕೆ. ಆಕ್ರಿಲಿಕ್ ಅಂತ ಬಂದಾಗ ಯಾವ ಬ್ರ್ಯಾಂಡ್ ಅನ್ನು ಯೂಸ್ ಮಾಡ್ತೀರಾ? ಆಕ್ರಿಲಿಕ್ ಅಲ್ಲಿ ನಮ್ಮ 4-5 ಬ್ರ್ಯಾಂಡ್ ಟೈಅಪ್ ಇದೆ ಸರ್. ಸೊ ನೀವು ನಮ್ಮ ಹತ್ರ ಫೋನ್ ಮಾಡಿದಾಗ ನಾವು ನಿಮ್ಮ ಬ್ರ್ಯಾಂಡ್ ಮಾಹಿತಿ ಎಲ್ಲ ತಿಳಿಸ್ಕೊಡ್ತೀವಿ. ಓಕೆ. ಸೆಲೆಕ್ಷನ್ ಬಂದಾಗ ಕ್ಯಾಟಲಾಗ್ಸ್ ನಿಮಗೆ ಕೊಟ್ಬಿಡ್ತೀವಿ, ನಿಮ್ಮದೇ ಸೆಲೆಕ್ಷನ್ ಸರ್. ಅನ್ಲಿಮಿಟೆಡ್ ಸೆಲೆಕ್ಷನ್ಸ್ ಇದೆ ನಿಮ್ಮ ಹತ್ರ? ಅನ್ಲಿಮಿಟೆಡ್ ಸೆಲೆಕ್ಷನ್. ಯಾಕಂತಂದ್ರೆ ನೋಡಿ, ನಾನೇ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇರ್ತೀನಿ, ಸರ್ ಸಾಕು ಮಾಡಿ ಹಳೆ ಪ್ರಾಡಕ್ಟ್ಗಳೆಲ್ಲ ಹೊಸ ತೊಗೊಂಬನ್ನಿ ಅಂತ ನಾನೇ ಹೇಳ್ತಾ ಇರ್ತೀನಿ. ಚಾರ್ಕೋಲ್ ಬರ್ತಾ ಇದೆ, ಈ ಸ್ಟೋನ್ ಫಿನಿಶ್ ಬರ್ತಾ ಇದೆ, ಅವನ್ನೆಲ್ಲ ಅಡಾಪ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಸೊ ರಾಪ್ಟರ್ಸು ಮುಗೀತು, ಇನ್ನೂ ಬೇರೆ ಬೇರೆ ಹೊಸ ತೊಗೊಂಬನ್ನಿ ಅಂತ ಹೇಳ್ತಾ ಇರ್ತೀನಿ. ಸರ್ ಹೊಸದೆಲ್ಲ ಇದೆ ಸರ್ ನಿಮ್ಮ? ಹೊಸದು ನಮ್ಮ ಹತ್ರ ನಾವು ಸಾಕಷ್ಟು ವೆಂಡರ್ಸ್ ಹತ್ರ ಟೈಅಪ್ ಆಗಿದ್ದೀವಿ. ಪ್ರೊವೈಡೆಡ್ ಏನು ಗೊತ್ತಾ ಸರ್, ನಮಗೆ ವೀಕ್ಷಕರ ಹತ್ರ ಅದೇ ರೀತಿ ಬಜೆಟ್ ಇರಬೇಕು. ಓಕೆ ಓಕೆ. ಮೇಯ್ನು ನಮಗೆ ಡಿಸೈನ್ ಎಲಿಮೆಂಟ್ ಏನಾಗುತ್ತೆ ಅಂದರೆ, ಇವಾಗ ಇಂಟೀರಿಯರ್ಸ್ ಯಾವ ರೀತಿ ಆಗಿದೆ ಅಂದರೆ ವೀಕ್ಷಕರ 50% ಮನೆ ಕನ್ಸ್ಟ್ರಕ್ಷನ್ ಅಷ್ಟೇ, ಇನ್ನು 50% ನಿಮಗೆ ಮನೆ ಕಂಪ್ಲೀಟ್ ಮಾಡೋದು ಇಂಟೀರಿಯರ್ಸ್. ಇಂಟೀರಿಯರ್ ಮೂಲಕ. ಇಂಟೀರಿಯರ್ಸ್ ಅಲ್ಲಿ ಕೆಲವೊಂದು ಕಡೆ ಏನಾಗಿದೆ ಅಂದರೆ ಕನ್ಸ್ಟ್ರಕ್ಷನ್ಕಿನ್ನ ಡಬಲ್ ಆಗಿದೆ. ಆ ರೀತಿ ಸ್ಪೆಂಡ್ ಮಾಡೋ ಜನ ಇದ್ದಾರೆ ಕಸ್ಟಮರ್ಸ್. ಕೆಲವೊಬ್ರು ಇಲ್ಲ, ನನಗೆ ಕಾಂಪ್ಯಾಕ್ಟ್ ಮನೆ ಬೇಕು, ನಾನು ಕಮ್ಮಿ ಬಜೆಟಲ್ಲಿ ಲಕ್ಸುರಿಯಸ್ ಆಗಿ ಕಾಣಿಸ್ಬೇಕು, ನಾನು ಒಂದು ಮನೆ ಆದ್ರೆ ಅಂತಿದ್ರು ಆ ಥರ ಸೆಗ್ಮೆಂಟು ಇದ್ದಾರೆ. ಪ್ರೊವೈಡೆಡ್ ನಿಮ್ಮ ಹತ್ರ ಬಜೆಟ್ ಇದ್ದು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ನನಗೆ ಎಕ್ಸ್ಟ್ರಾಡಿನರಿ ಮೆಟೀರಿಯಲ್ಸ್ ಎಲ್ಲ ತಂದ್ಕೊಡಿ ಅಂದರೆ ನಮ್ಮ ಹತ್ರ ಆ ರೀತಿನೂ ಇದೆ. ಸೊ ಎನಿ ಕೈಂಡ್ ಆಫ್ ಇಂಟೀರಿಯರ್ ಮಾಡಕ್ಕೆ ನೀವು ರೆಡಿ ಇದ್ದೀವಿ. ಅದು ಪ್ರೀಮಿಯಂ ಆದ್ರೂ ಇರಲಿ, ಅಲ್ಟ್ರಾ ಪ್ರೀಮಿಯಂ ಇರಲಿ, ಲಕ್ಸರಿನಾದ್ರೂ ಇರಲಿ. ಹಾಂ ಸರ್, ಯು ಆರ್ ರೆಡಿ. ಬಜೆಟ್ ಆದ್ರೂ ಇರಲಿ, ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಲ್ವಾ ಸರ್? ಆಮೇಲೆ ವಾರಂಟಿ ಅಂತ ಬಂದಾಗ ನಿಮ್ಮ ಕಡೆಯಿಂದ ಮೇಂಟೆನೆನ್ಸ್ ವಾರಂಟಿ ಎಷ್ಟು? ವಾರಂಟಿ ಮೇಂಟೆನೆನ್ಸ್ ಬಂದ್ಬಿಟ್ಟು 2 years ನಾವು ಕೊಡೋದು. ಸಾಕಷ್ಟು ಕಂಪನಿ ಬರೀ 1 ವರ್ಷ ಕೊಡ್ತಾರೆ, 1 ವರ್ಷ ಕೊಟ್ಬಿಟ್ಟು ಕೈ ತೊಳ್ಕೊಬಿಡ್ತಾರೆ. ನಾವು 2 years ಕೊಡ್ತೀವಿ ನಿಮಗೆ. 2 ವರ್ಷ ವಾರಂಟಿ. ನಿಮ್ಮದು ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗಿ ನಾವು ಫೈನಲ್ QC ಮಾಡಿ ಮನೆ ಹ್ಯಾಂಡ್ ಓವರ್ ಮಾಡಾದ್ಮೇಲೆ ಕ್ಲೀನಿಂಗ್ ಎಲ್ಲ ಮುಗಿಸಿ ನಿಮ್ಗೊಂದು ಮೇಲ್ ಬರುತ್ತೆ. ಆ ಮೇಲಲ್ಲಿ ವಾರಂಟಿ ಸರ್ಟಿಫಿಕೇಟ್ಸ್ ಮತ್ತು ನಿಮ್ಮದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಮ್ದು ಏನಿದೆ ಅದನ್ನೆಲ್ಲ ನಾವು ಔಟ್ಲೈನ್ ಮಾಡಿರ್ತೀವಿ. ನಿಮಗೆ 2 years ನಿಮ್ಗೊಂದು ಕಸ್ಟಮರ್ ಕೇರ್ ನಂಬರ್ ಕೊಟ್ಟಿರ್ತೀವಿ, ವಾಟ್ಸಪ್ ಮಾಡ್ಬೋದು. ನಿಮ್ಗೆ ಏನಾದರೂ ಇಶ್ಯೂಸ್ ಇದ್ದರೆ ವಾಟ್ಸಪ್ ಮಾಡಿ, ನಿಮಗೆ 24 to 48 hours ವೇಟಿಂಗ್ ಪೀರಿಯಡ್ ಇರುತ್ತೆ. ಅಷ್ಟೊತ್ತಲ್ಲಿ ನಮ್ಮ ಸರ್ವಿಸ್ ಅವರು ಯಾರಾದರೂ ಬಂದು ಅಟೆಂಡ್ ಮಾಡ್ತಾರೆ. ಅದನ್ನ ರಿಪೇರ್ ಮಾಡೋಕ್ಕೆ ಅಥವಾ ರಿಪ್ಲೇಸ್ ಮಾಡೋಕ್ಕೆ ಅದಕ್ಕೆ ಏನು ಸೊಲ್ಯೂಷನ್ ಕೊಡಬೇಕು ಅದನ್ನು ಮಾಡ್ಕೊಡ್ತೀರಾ. ತುಂಬ ಫರ್ಮ್ಗಳು ಓನ್ಲಿ ಬೆಂಗಳೂರು, ಮೈಸೂರು, ತುಮಕೂರು ಮಾಡ್ತಾ ಇದ್ದಾರೆ. ನೀವು ಹೇಳ್ತೀರಾ ಆಲ್ ಓವರ್ ಕರ್ನಾಟಕ ಅಂತ ಹೇಳ್ತಿದ್ದೀರಾ. ಈ 3 ಬಿಟ್ಬಿಟ್ಟು ಬೇರೆ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಸರ್ ನೀವು ಕರೆಂಟ್ಲಿ? ಸರ್, ಹಾಸನ ನಡೀತಿದೆ. ಹಾಸನಲ್ಲಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಮ್ಮ ಹಬ್ ಅಂತ. ಇನ್ನೂ ಪ್ರಾಜೆಕ್ಟ್ಸ್ಗಳು ಹಾಸನಲ್ಲಿ ನಡೀತಿದೆ. ಕುಶಾಲನಗರಲ್ಲಿ ನಡೀತಿದೆ. ದೂರ ಅಂತಂದ್ರೆ ಸರ್, ದೂರ ಅಂತ ಹೇಳಿದ್ರೆ ಬಿಜಾಪುರ ಸರ್. ಬಿಜಾಪುರ ನಡೀತಿದೆ. ಮತ್ತೆ ನಮಗೆ ಇದರಲ್ಲಿ ಕೊಪ್ಪಳದಲ್ಲೂ ನಡೀತಿದೆ. ಕೊಪ್ಪಳದಲ್ಲೂ ನಡೀತಾ ಇದೆ. ಸೊ ದೂರ ಮಾಡ್ತಾ ಇದ್ದಾರೆ. ಆ ದೂರ ಮಾಡಬೇಕಾದ್ರೆ ನಮಗೆ ಟೀಮ್ ಬೇಕು.
ಅಲ್ಲಿಗೆ ಡೆಲಿವರೀಸ್ ಮಾಡಬೇಕು, ಆ ಕೆಪಾಸಿಟಿ ನಿಮ್ಮ ಹತ್ರ ಸರ್ ಇದೆ? ಆ ಕೆಪಾಸಿಟಿ ನಮ್ಮ ಹತ್ರ ಇದೆ. ಟೀಮ್ನ ನಾವು ಇಲ್ಲಿಂದ ಮೊಬಿಲೈಸ್ ಮಾಡಿ ಕಳಿಸ್ಕೊಡ್ತೀವಿ. ಸೊ ಅದಕ್ಕೆ ವೀಕ್ಷಕರು ಏನಾದರೂ ನಾವು ಟೀಮ್ ಮೊಬಿಲೈಸ್ ಮಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರ ಕೆಲಸ ಪ್ರಾಜೆಕ್ಟ್ ಮೇಲೆ ಅವರು ಕೈ ಹಾಕಿದ್ಮೇಲೆ ವೀಕ್ಷಕರು ಅವ್ರಿಗೆ ಟೈಮ್ ಕೊಡಬೇಕಾಗುತ್ತೆ, ಮತ್ತೆ ಅರ್ಥ ಮಾಡ್ಕೋಬೇಕಾಗುತ್ತೆ ಆ ಕೆಲಸ ಎಷ್ಟು ಟೈಮ್ ತಗೊಳುತ್ತೆ, ಮೆಟೀರಿಯಲ್ಸ್ ಅದಕ್ಕೆ ಏನೇನು ಬೇಕಾಗುತ್ತೆ, ಇದನ್ನೆಲ್ಲ ವೀಕ್ಷಕರು ಮೈಂಡ್ಫುಲ್ ಆಗಿ ಯೋಚನೆ ಮಾಡಿ ವಿ ಎಕ್ಸ್ಪೆಕ್ಟ್ ಕೋಆಪರೇಷನ್ ಫ್ರಮ್ ದ ಕ್ಲೈಂಟ್ಸ್ ಇಂದ ನಮಗೆ ಟೈಮ್ ಬೇಕು, ಟೈಮ್ ಅಂಡ್ ಕೋಆಪರೇಷನ್ ಅಷ್ಟೇ ಅಲ್ಲ ನೀವು ಕೇಳ್ತಾ ಇರೋದು. ಸರ್ ಆಮೇಲೆ ಇನ್ನೊಂದು ಈಗಲೇ ಡಿಸೈನ್ಸ್ ಇದರಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಸಾಫ್ಟ್ವೇರ್ಸ್ಗಳು ಬರ್ತಾ ಇದೆ, 3D ಡಿಸೈನ್ ಸಿಗುತ್ತೆ, ಎಲ್ಲ ಬರುತ್ತೆ. ಆ ರೀತಿ ವಿಜುವಲೈಸೇಷನ್ ನಿಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ನಾವು ಮಾಡ್ತಿರೋದಲ್ಲ ಕಸ್ಟಮ್ ಮೇಡ್ ಡಿಸೈನ್ಸ್. ನಾವೆಲ್ಲೂ ನಿಮಗೆ ಫೋಟೋ ಡೌನ್ಲೋಡ್ ಮಾಡಿ ತೋರಿಸ್ತಿಲ್ಲ. ಪ್ರತಿಯೊಂದು ವೀಕ್ಷಕರು ನಮ್ಮ ಹತ್ರ ಯಾರು ಮನೆ ಮಾಡಿಸ್ಕೊಂಡಿದ್ದಾರೆ ಅವರು ಡಿಸೈನ್ನ ಮಾಡಿಸ್ಕೊಂಡು ವಿಜುವಲೈಸೇಷನ್ ತಗೊಂಡು ಆಮೇಲೆ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ಕೊಂಡು ಅವರು ಪ್ರೊಡಕ್ಷನ್ ಹೋಗ್ತಿದ್ದಾರೆ. ಕಂಪ್ಲೀಟ್ ವಿಜುವಲೈಸೇಷನ್ ಮಾಡೇ ಬಿಡ್ತೀರಾ? 23 ಹೈಟ್ ಮುಂಚೆ ಹೇಗೆ ಬರುತ್ತೆ ಅಂತ ಸ್ಟಾರ್ಟಿಂಗ್ ತೋರಿಸ್ಬಿಟ್ಟಿದ್ದೀವಿ ಸರ್ ನಾವು. ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂತಂದ್ರೆ, ನಿಮ್ಮಲ್ಲಿ ತುಂಬಾ ಜನ ಇನ್ಸ್ಟಾಗ್ರಾಮ್ ನೋಡ್ತೀರಾ, ಪಿಕ್ಸಾರ್ಟ್ ನೋಡ್ತೀರಾ, ಬೇರೆ ಬೇರೆ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ನಮ್ಗೆ ಇದೇ ತರ ಬೇಕು ಅಂತ ಹೇಳ್ತೀರಾ, ಅದನ್ನ ವಿಜುವಲೈಸ್ ಮಾಡುವಂತ ಆರ್ಕಿಟೆಕ್ಚರ್ಗಳಿರ್ಬೋದು, ಡಿಸೈನರ್ಗಳಿರ್ಬೋದು ನಿಮ್ಮ ಹತ್ರ ಇದ್ದಾರೆ. ಕರೆಕ್ಟಾ ಸರ್? ಸೊ ಟೀಮ್ ಇದ್ರೇನೆ ನಿಮ್ದೊಂದು ಇಂಟೀರಿಯರ್ ಅನ್ನ ಎಕ್ಸಿಕ್ಯೂಟ್ ಮಾಡಕ್ ಸಾಧ್ಯ. ನಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀವಿ ಅದನ್ನೇ ಹಾಕಕ್ ಸಾಧ್ಯ. ಇಲ್ಲ ಅಂತಂದ್ರೆ ಅದು ಮೀಮ್ ಆಗ್ಬಿಡುತ್ತೆ, ನಾವು ಅನ್ಕೊಂಡಿದ್ದೊಂದು ಇಲ್ಲಿ ಬಂದಿದ್ದೊಂದು ಆಗ್ಬಿಡುತ್ತೆ. ಬಟ್ ಆ ಥರ ಆಗಬಾರ್ದು. ನಮ್ಮ ಕನಸಿನ ಮನೆ ನಮ್ಮ ಕನಸಲ್ಲ, ನನಸಿನ ಥರನೇ ಇರಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಬ್ರಿಕ್ ಆ್ಯಂಡ್ ಫ್ಲೈ ಇಂಟೀರಿಯರ್ಗೆ ಕೊಡ್ಬೋದು. ಇಲ್ಲ ಇನ್ನು ಮನೆನೇ ಕಟ್ಟಿಲ್ಲ, ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂತಂದ್ರೆ ಡೋಂಟ್ ವರಿ, ನಾವಿಬ್ರು ಸೇರ್ಬಿಟ್ಟು ನಿಮ್ಗೆ ಮನೆ ಕೊಟ್ಕೊಡ್ತೀವಿ. ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕವರ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಬೆಲೆಯಲ್ಲಿ ನೀವು ನಿಂತ್ಕೊಂಡು ಮಾಡೋದು ಕಟ್ಟಿದ್ರೆ ಎಷ್ಟು ಬೆಲೆಯಲ್ಲಿ ಬರುತ್ತೆ ಆ ಬೆಲೆಯಲ್ಲೇ ನಾವು ನಿಮಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಬೆಂಗಳೂರು, ಮೈಸೂರು, ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಅರಸೀಕೆರೆ ತನಕನೂ ಕೂಡ ನಾವಿವತ್ತು ನಿಮಗೆ ಕನ್ಸ್ಟ್ರಕ್ಷನ್ ಅನ್ನು ಮಾಡ್ಕೊಡ್ತಾ ಇದ್ದೀವಿ ವೀಕ್ಷಕರೇ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ನ ಅದು ಎಸ್ಪೆಷಲಿ ಮೈಸೂರಲ್ಲಿ ಮಾಡಿಕೊಟ್ಟಿದ್ದಕ್ಕೆ, ಅದು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಿಮಗೋಸ್ಕರ ಸುತ್ತಮುತ್ತ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ, ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.